ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೇನೆ ನಾವು ನೀವೆಲ್ಲರೂ ಸಹ ಧ್ಯಾನ ಮತ್ತು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ನೀವು ಸಹ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದೀರಾ, ನಿಮಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಸ್ಟರ್ಸ್, ಈ ದಿನ ಧ್ಯಾನ ಇರೋದಿಲ್ಲ. ನಮ್ಮ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಈಗಾಗಲೇ ಈ ವೇದಿಕೆಯಲ್ಲಿ ಇದೇ ಚಕ್ರ ಧ್ಯಾನದ ಬಗ್ಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ಮತ್ತೆ ಪ್ರಾಕ್ಟಿಕಲ್ ಆಗಿ ಧ್ಯಾನವನ್ನು ಸಹ ಮಾಡಿಸಿದ್ದಾರೆ. ಹಾಗೇನೆ ನೈಟ್ ಕ್ಲಾಸಲ್ಲೂ ಸಹ ಇವರು ಈ ಕ್ಲಾಸನ್ನು ತಗೊಂಡಿದ್ದಾರೆ. ಬೆಳಿಗ್ಗೆ ಕ್ಲಾಸಲ್ಲೂ ಸಹ ಇದೇ ತರ ಪ್ರಾಕ್ಟಿಕಲ್ ಆಗಿ ಜ್ಞಾನವನ್ನ ಮಾಡಿಸಿದ್ದಾರೆ. ಇವತ್ತು ನಮ್ಮ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರನ್ನ ಸ್ವಾಗತ ಮಾಡೋಣ. ಮಾಸ್ಟರ್ಸ್ ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ಯು ಮೇಡಮ್. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಧ್ಯಾನ ಇರೋದಿಲ್ಲ ಮಾಸ್ಟರ್ಸ್, ಮೇಡಮ್ ಕಡೆಯಿಂದನೇ ಪ್ರಾಕ್ಟಿಕಲ್ ಆಗಿ ಧ್ಯಾನ ಮತ್ತೆ ಅದೇ ಚಕ್ರ ಧ್ಯಾನದ ಬಗ್ಗೆ ಪ್ರಾಕ್ಟಿಕಲ್ ಆಗಿರುತ್ತೆ. 3 ಗಂಟೆಯಿಂದ 4:15 ತನಕ ನಮ್ಮ ಮೇಡಮ್ ಅವರೇ ಈ ಧ್ಯಾನದ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತಗೋತಾರೆ. ಇನ್ 1/4 ಗಂಟೆ ನಿಮ್ಮ ಅನುಭವ ಮತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಮಾಸ್ಟರ್ಸ್, ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಪ್ರಾರಂಭಿಸೋದಾ? ಓಕೆ ಮೇಡಮ್, ಪ್ರಾರಂಭ ಮಾಡ್ಬೋದು. ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಬಾಂಧವರಿಗೂ, ನನ್ನ ಎಲ್ಲ ಗುರುಗಳಿಗೆ, ತಂದೆ ತಾಯಂದಿರಿಗೆ, ಆಧ್ಯಾತ್ಮಿಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಕೈ ಮುಗಿಯುತ್ತಾ ತಮ್ಮೆಲ್ಲರನ್ನು ಈ ಒಂದು ಚಕ್ರ ಧ್ಯಾನಕ್ಕೆ ಆಹ್ವಾನಿಸುತ್ತಿದ್ದೇನೆ. ಈಗ ನವರಾತ್ರಿ ನಡೀತಾ ಇರೋದ್ರಿಂದ ಮತ್ತೆ ನಿನ್ನೆ ತಾನೇ ನಮ್ಮ 15 ದಿನ ಪಿತೃಪಕ್ಷವನ್ನು ಆಚರಿಸಿ ನಿನ್ನೆ ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಿದ್ದೇವೆ. ಸೊ ಈ ದಿನದಿಂದ ನವರಾತ್ರಿಯ ಪ್ರಾರಂಭದ ದಿನ. ನಿನ್ನೆ ಎಲ್ಲ ಕೆಲವರು ಅಮಾವಾಸ್ಯೆ ದಿನ ಸಂಕಲ್ಪ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬಹುದು ಅನ್ನೋದನ್ನು ಮಾಡಿರಬಹುದು. ಈಗ ಈ ನವರಾತ್ರಿಯಲ್ಲಿ ದೇವತೆಗಳೆಲ್ಲರೂ ನಮ್ಮನ್ನು ಆಶೀರ್ವದಿಸುತ್ತಿರುವುದರಿಂದ ನಮ್ಮ ಸಂಕಲ್ಪಗಳು ಸದೃಢವಾದ, ನಮಗೆ ಅಗತ್ಯವಾಗಿ ಬೇಕಾಗಿರುವಂತ ಒಂದು ಸಂಕಲ್ಪಗಳನ್ನು ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ಪ್ರಾರಂಭದಲ್ಲಿ ತಾವು ನೇರವಾಗಿ ಕುಳಿತು ಈ 1 ಗಂಟೆ, ಹೆಚ್ಚು ಕಡಿಮೆ 1 ಗಂಟೆ ಯಾರು ಅಲ್ಲಾಡದಿರುವ ರೀತಿಯಲ್ಲಿ ಕುಳಿತರೆ ಆ ಬ್ರಹ್ಮಾಂಡದಲ್ಲಿರುವ ವಿಶ್ವಶಕ್ತಿ ನೇರವಾಗಿ ನಿಮ್ಮ ಸಹಸ್ರಾರು ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲಾ ಚಕ್ರಗಳ ಮೂಲಕ ಹರಿಯಲು ಅನುಕೂಲ ಆಗುತ್ತೆ. ಆ ಚಕ್ರಗಳಿಗೆ ಸಂಬಂಧಿಸಿದ ಯಾವುದೇ ಇಂಬ್ಯಾಲೆನ್ಸ್ ಇದ್ರೂ ಸಹ ಈ ಒಂದು ಬ್ರಹ್ಮಾಂಡ ಶಕ್ತಿಯು ನಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ ಸರಿಪಡಿಸಲು ಅನುಕೂಲ ಮಾಡಿಕೊಡುತ್ತೆ. ಸೊ ಎಲ್ಲರೂ ನೇರವಾಗಿ ಕುಳಿತಿದ್ದೀರಾ? ಏನಾದರೂ ಇದ್ರೆ ಬೇರೆ ಬೇರೆ ಬೇಗನೆ 1 ಸೆಕೆಂಡಲ್ಲಿ, 1 ನಿಮಿಷದಲ್ಲಿ ಮುಗಿಸಿ ಬಂದು ಕೆಳಗಡೆ ಕುಳಿತುಕೊಳ್ಳುವವರು ಯಾರಾದರೂ ಏನಾದರೂ ಇದ್ದರೆ ಕೆಳಗಡೆ ಒಂದು ಮ್ಯಾಟು ಅಥವಾ ಯಾವುದೇ ಬಟ್ಟೆ ಚಾಪೆ ಹಾಕೊಂಡು ಕುಳಿತುಕೊಳ್ಳಿ. ಬರೀ ನೆಲದಲ್ಲಿ ಕುಳಿತುಕೊಳ್ಳುವುದು ಬೇಡ. ಪಿರಮಿಡ್ ಕೆಳಗೆ ಕುಳಿತಿರುವವರು ಅದ್ಭುತವಾದ ಒಂದು ಅನುಭವವನ್ನು ಪಡೀತಾರೆ. ಚೇರ್ ಮೇಲೆ ಕುಳಿತುಕೊಳ್ಳುವವರು, ಸೋಫಾ ಇದರ ಮೇಲೆಲ್ಲ ಕುಳಿತುಕೊಳ್ಳುವವರು ತಮ್ಮ ಏನ್ ಸೀಟ್ ಭಾಗ ಅಂತೀವಲ್ಲ ಅದು ಫರ್ಮ್ ಆಗಿ ಇರುವ ಹಾಗೆ ನೋಡಿಕೊಳ್ಳಿ. ಬೆನ್ನು ಮೂಳೆ ನೇರವಾಗಿರಲಿ, ಯಾಕಂದ್ರೆ ಸೋಫಾ ಮೆತ್ತಗಿರೋದ್ರಿಂದ ನಮ್ಮ ಬೆನ್ನು ಮೂಳೆ ಸ್ವಲ್ಪ ಅಲ್ಲಿ ಹಳ್ಳಕ್ಕೆ ಹೋದಂಗ ಆಗುತ್ತೆ. ಅದರಿಂದ ಹಿಂದ್ಗಡೆ ಏನಾದರೂ ಸಪೋರ್ಟ್ ಇಟ್ಕೊಂಡು ನೇರವಾಗಿ ಕುಳಿತುಕೊಳ್ಳಿ. ನಾನು ಯಾವುದೇ ಇದನ್ನ ವಿವರಿಸೋದಿಕ್ ಹೋಗೋದಿಲ್ಲ, ಯಾಕಂದ್ರೆ ವಿವರಿಸ್ತಾ ಕೂತ್ರೆ ನಮಗೆ ಈ ಒಂದು ನವರಾತ್ರಿಯಲ್ಲಿ ಸಿಗಬೇಕಾಗಿರುವಂತ ಒಂದು ಅದ್ಭುತ ಶಕ್ತಿಗೆ ಒಂದು ನಿಧಾನ ಆಗುತ್ತೆ. ಸೊ ನೇರವಾಗಿ ನಾನು ಚಕ್ರ ಧ್ಯಾನಕ್ಕೆ ಹೊರಟೋಗ್ತೇನೆ. ಸೊ ಎಲ್ಲರೂ ಚಿನ್ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ನಿಮಗೆ ಯಾವ ಆಸನ ಬೇಕೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. ಪದ್ಮಾಸನ, ಅರ್ಧ ಪದ್ಮಾಸನ, ವಜ್ರಾಸನದಲ್ಲಿ ಕುಳಿತುಕೊಳ್ಳೋಂಗಿದ್ರು ಕುಳಿತುಕೊಳ್ಳಿ. ಬೆನ್ನು ಇನ್ನೂ ನೇರವಾಗಿ ಇರಲು ಸಹಾಯ ಮಾಡುತ್ತೆ. 3 ಬಾರಿ ದೀರ್ಘವಾಗಿ ಉಸಿರಾಡೋಣ. ನಮ್ಮ ಶರೀರವೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಇದನ್ನ ಹೇಳುವಾಗ ನಾನು ಹೇಳ್ತೀನಿ, ನನ್ನ ಜೊತೆ ನೀವು ಹೇಳ್ಕೊಂಡು ಹೋಗಿ. ತುಂಬಾ ಡೀಪ್ ಆಗಿ ರಿಲ್ಯಾಕ್ಸೇಷನ್ಗೆ ಹೋಗ್ತೀವಿ ಅವಾಗ. 3 ಬಾರಿ ದೀರ್ಘವಾಗಿ ಓಂಕಾರ ಆದ್ಮೇಲೆ ನಿಮಗೇನಾದ್ರೂ ಸಂಕಲ್ಪಗಳಿದ್ದರೆ ಆ ಒಂದು 3 ಸಂಕಲ್ಪನೋ 5 ಸಂಕಲ್ಪಗಳನ್ನು ನೀವು ಮನಸ್ಸಿನಲ್ಲಿ ಜ್ಞಾಪಿಸಿಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಪಠಿಸಿಕೊಳ್ಳಿ. ತದನಂತರ ನಾವು
ಧ್ಯಾನಕ್ಕೆ ಹೋಗೋಣ. ಈಗ ದೀರ್ಘವಾಗಿ 3 ಬಾರಿ ಓಂಕಾರ ಮಾಡೋಣ. ಕರ್ನಾಟಕವನ್ನು ಹಾಕಿಕೊಂಡಿದ್ದರೆ ದಯವಿಟ್ಟು ತೆಗೆದು ಬಿಡಿ. ದಯವಿಟ್ಟು ಮಧ್ಯದಲ್ಲಿ ಒಂದು ತಡೆ. ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆ ಅಂತಿದ್ದೀನಿ. ಒಂದ್ ಸ್ವಲ್ಪ ಯಾರಾದ್ರೂ ಹೇಳಿ ವಾಯ್ಸ್ ಸರಿಗಿದ್ಯಾ ಅಂತ. ಹಾ, ಕರೆಕ್ಟ್ ಬರ್ತಾ ಇದೆ ಮೇಡಮ್. ಓಕೆ. 3 ಬಾರಿ ದೀರ್ಘವಾಗಿ ಉಸಿರಾಡುತ್ತಾ ಓಂಕಾರ ಮಾಡೋಣ. ನಿಮ್ಮ ಸಂಕಲ್ಪಗಳನ್ನು ಮನಸ್ಸಿನಲ್ಲಿಯೇ ನೀವು ಹೇಳಿಕೊಳ್ಳಿ ಅಥವಾ ನೆನಪು ಮಾಡಿಕೊಳ್ಳಿ. ಒಂದು 3 ಅಥವಾ 5 ಸಂಕಲ್ಪಗಳು ಮಾತ್ರ ಸಾಕು. ನೀವು ಏನನ್ನು ಮಾಡಲು ಬಯಸಿದ್ದೀರಾ, ಏನನ್ನು ಮಾಡಲು ಹೊರಟಿದ್ದೀರಲ್ಲ, ಅದೆಲ್ಲವೂ ಆಗಿ ಹೋಗಿದೆ, ತುಂಬಾ ಶೀಘ್ರವಾಗಿ ಆಗುತ್ತಿದೆ ಎಂದು ಮನಸ್ಸಿನಲ್ಲಿ ನಗುನಗುತ್ತಾ ಸಂತೋಷದಿಂದ ರಿಲ್ಯಾಕ್ಸ್ ಆಗಿ ನೆನೆಸಿಕೊಳ್ಳಿ. ಈಗ ನೇರವಾಗಿ ಧ್ಯಾನಕ್ಕೆ ಹೋಗೋಣ. ಧ್ಯಾನ ಮಾಡುವಾಗ ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ನಿಮ್ಮ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿದೆ. ಈಗ ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ಮೇಲೆ ತಳಭಾಗದಲ್ಲಿ ನಾವು ಏನು ಏನಸ್ ಅಂತ ಹೇಳ್ತೀವೋ ಅಲ್ಲಿಗೆ ಟಚ್ ಆಗುವ ರೀತಿಯಲ್ಲಿ ಕೊನೆಯ ಭಾಗ ಇರುತ್ತೆ. ಬೆನ್ನು ಮೂಳೆಯನ್ನ ಜ್ಞಾಪಿಸ್ಕೊಂಡು ಬೆನ್ನು ಮೂಳೆಯ ತಲಗಡೆಗೆ ಹೋಗಿ. ಇದು ಮೂಲಾಧಾರ ಚಕ್ರ, ಪೃಥ್ವಿತತ್ವ. ಅದು ನಮಗೆ ಭೂಮಿಗೆ ಸಮೀಪವಾಗಿದೆ. ನಮ್ಮಲ್ಲಿರೋ ಯಾವುದೇ ಒಂದು ಭಯ, ಆತಂಕ, ಕಾಯಿಲೆಗಳು ದೂರವಾಗೋದಿಕ್ಕೆ ಈ ಒಂದು ಚಕ್ರವು ಅದ್ಭುತವಾದ ಪರಿಣಾಮವನ್ನು ಬೀರುತ್ತೆ. ಮೂಲಾಧಾರ ಚಕ್ರ ಕೆಂಪು ಬಣ್ಣದಿಂದ ಕೂಡಿದೆ, 4 ದಳಗಳನ್ನು ಹೊಂದಿದೆ. ಈ ಕೆಂಪು ಬಣ್ಣದ ಮೇಲೆ, ಚಕ್ರದ ಕೆಂಪು ಬಣ್ಣದ ಮೇಲೆ ನಿಮ್ಮ ಗಮನವಿರಲಿ. ಈಗ ನಾವು ಬೀಜ ಮಂತ್ರವನ್ನು ಪಠಿಸೋಣ. ಲಂ, LAM. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು 7 ಬಾರಿ ಲಂ ಎಂದು ಪಠಿಸಿ. ಇನ್ನೂ ಬೇಕಾದರೆ ಆ ಟೈಮ್ ಇದ್ರೆ ಇನ್ನೂ ಹೆಚ್ಚಾಗಿ ಪಠಿಸುವವರು ಪಠಿಸಬಹುದು. ಈಗ ಬೀಜ ಮಂತ್ರ ಪಠಿಸೋಣ. ಗಮನವೆಲ್ಲ ಮೂಲಾಧಾರದ ಚಕ್ರದ ಮೇಲಿದೆ, ಕೆಂಪು ಬಣ್ಣದ ಮೇಲಿದೆ. ಎಲ್ಲ ಅಲ್ಲ
ಆ ಕೆಂಪು ಬಣ್ಣ ನಿಮ್ಮ ಶರೀರದ ಎಲ್ಲ ಭಾಗಗಳಿಗೂ ಹರಡುತ್ತಿರುವುದನ್ನು ಭಾವಿಸಿ ಎಲ್ಲ 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 ಆ ಕೆಂಪು ಬಣ್ಣ ನಿಮ್ಮದ ಶರೀರ ಪೂರ್ತಿ ಹರಡಿಕೊಂಡಿರುವುದನ್ನು ಗಮನಿಸಿ ನಿಮ್ಮಲ್ಲಿ ಭಯ ಆತಂಕ ಎಲ್ಲವೂ ದೂರವಾಗುತ್ತಿದೆ. ಶರೀರದವು ಶಕ್ತಿಯುತವಾಗಿ ಆರೋಗ್ಯದಿಂದ ಕಂಗೊಳಿಸುತ್ತಿದೆ. ಇದನ್ನು ಅನುಭವಿಸಿ. ಮೂಲಾಧಾರದ ಚಕ್ರದಿಂದ ಒಂದು ಬಿಳಿಯ ಕಾಂತಿ ಆ 4 ದಳಗಳ ಮಧ್ಯೆ ನೇರವಾಗಿ ಸಹಸ್ರಾರ ಚಕ್ರಕ್ಕೆ ಸೇರುತ್ತಿದೆ. ಸಹಸ್ರಾರ ಚಕ್ರ ಹೊಕ್ಕಳಿನ 1-2 ಇಂಚು ಕೆಳಗಡೆ ಬೆನ್ನಿನ ಮೂಳೆಯ ಮೇಲೆ ಭಾವಿಸಿ. ಆ ಶಕ್ತಿ ಸ್ವಾದಿಷ್ಠಾನ ಚಕ್ರದಲ್ಲಿ ತುಂಬಿದೆ. ಸ್ವಾದಿಷ್ಠಾನ ಚಕ್ರ 6 ದಳಗಳಿಂದ ಕೇಸರಿ ಬಣ್ಣದಿಂದ ಕೂಡಿದೆ. ದೀರ್ಘವಾಗಿ ನಾವು ಬೀಜ ಮಂತ್ರವನ್ನು ಪಠಿಸೋಣ. ಬೀಜ ಮಂತ್ರ ಪಠಿಸುವಾಗ ಆ ಒಂದು ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಟ್ ಆಗಿ ತನ್ನೆಲ್ಲ ಶಕ್ತಿಯನ್ನು ಕೇಸರಿ ಬಣ್ಣದ ಮೂಲಕ ಶರೀರವೆಲ್ಲ ತುಂಬುತ್ತದೆ. ಇದರ ಬೀಜ ಮಂತ್ರ ಬಂದು ವಂ ವೈಎಂ ವಂ. ವಾಂ ವಾಂ ಕೇಸರಿ ಬಣ್ಣ ಶರೀರವೆಲ್ಲ ತುಂಬುತ್ತಿರುವುದನ್ನು ನೋಡಿರಿ. ವಾಂ
ವಾಂ ವಾಂ ವಾಂ ಕೇಸರಿ ಬಣ್ಣ ನಿಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಶರೀರವೆಲ್ಲ ತುಂಬಿದೆ. ಆ ಒಂದು ಕೇಸರಿ ಬಣ್ಣದ ಶಕ್ತಿಯನ್ನು ಅನುಭವಿಸಿ ನಿಮ್ಮಲ್ಲಿರೋ ಅರಿಷಡ್ವರ್ಗಗಳು ದೂರವಾಗುತ್ತವೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲವೂ ನಿಮ್ಮ ನಿಯಂತ್ರಣದಲ್ಲಿದೆ. ಜಲತತ್ವವನ್ನು ಹೊಂದಿರುವ ಈ ಸ್ವಾದಿಷ್ಠಾನ ಚಕ್ರ ನಮ್ಮ ರೀಪ್ರೊಡಕ್ಟಿವ್ ಸಂತಾನೋತ್ಪತ್ತಿ ಅಂಗಗಳಿಗೆ ಶಕ್ತಿಯನ್ನು ನೀಡುತ್ತಿದೆ. ಸ್ವಾದಿಷ್ಠಾನ ಚಕ್ರದಿಂದ ಒಂದು ಅದ್ಭುತ ಕಾಂತಿ ರೂಪದಲ್ಲಿ ಒಂದು ಬಿಳಿಯ ಬಣ್ಣದ ಅದ್ಭುತ ಬೆಳಕು ಸ್ವಾದಿಷ್ಠಾನ ಚಕ್ರದಿಂದ ಮಣಿಪೂರ ಚಕ್ರಕ್ಕೆ ಸೇರುತ್ತಿದೆ. ಮಣಿಪೂರ ಚಕ್ರವು ಹೊಕ್ಕಳಿನ ನೇರ ಬೆನ್ನಿನ ಮೇಲೆ ಭಾವಿಸಿಕೊಳ್ಳಿ. ಮಣಿಪೂರ ಚಕ್ರವು 10 ದಳಗಳನ್ನು ಹೊಂದಿದ್ದು ಹಳದಿ ಬಣ್ಣ, ಸೂರ್ಯ ಬೆಳಗ್ಗೆ ಉದಯಿಸುವಾಗ ಯಾವ ರೀತಿಯ ಒಂದು ಹಳದಿ ಬಣ್ಣ ಕಿರಣಗಳು ಬರುತ್ತೇವೋ ಆ ಬಣ್ಣದಲ್ಲಿದೆ. ಅಗ್ನಿ ತತ್ವವನ್ನು ಹೊಂದಿದೆ. ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳಿಗೆ ಇದು ಶಕ್ತಿದಾಯಕವಾಗಿದೆ. ಮಣಿಪೂರ ಚಕ್ರದ ಮೇಲೆ ಈಗ ನಾವು ಅದನ್ನು ದೀಪನಗೊಳಿಸೋಣ. ಇದರ ಬೀಜ ಮಂತ್ರ ಬಂದು ರಂ, RAM. ರಾಮ್ 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 ರಾಮ್
ರಾಮ್ ಈ ಹಳದಿ ಬಣ್ಣ ಶರೀರವೆಲ್ಲ ತುಂಬಿ ಕಾಂತಿಯುತವಾಗಿದೆ. ನಮ್ಮ ಗಟ್ ಹೆಲ್ತ್, ಹೊಟ್ಟೆಯಲ್ಲಿನ ಜೀರ್ಣಾಂಗ ವ್ಯವಸ್ಥೆ ಎಲ್ಲವೂ ಸರಿ ಹೋಗುತ್ತಿವೆ. ಅಲ್ಲಿನ ನ್ಯೂನ್ಯತೆಗಳು, ಅಸಿಡಿಟಿ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಅಜೀರ್ಣ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಎಲ್ಲವೂ ಕಡಿಮೆಯಾಗಿ ಬರುತ್ತಿದೆ. ಹಳದಿ ಬಣ್ಣ ಶರೀರವೆಲ್ಲ ತುಂಬಿರುವುದನ್ನು ಗಮನಿಸಿ. ಮಣಿಪೂರ ಚಕ್ರದಿಂದ ಬಿಳಿಯ ಆ ಒಂದು ಅದ್ಭುತ ಕಾಂತಿ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಬೆನ್ನಿನ ಮೂಳೆ ಇರುವಂತ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ಅನಾಹತ ಚಕ್ರ ಪ್ರಕೃತಿಯ ಹಸಿರು ಬಣ್ಣವನ್ನು ಹೊಂದಿದೆ. ಪ್ರೀತಿ ಪ್ರೇಮಗಳೇ ತುಂಬಿದೆ. ಎದೆಯ ಭಾಗವಾದ ಶ್ವಾಸಕೋಶಗಳು ಹೃದಯಕ್ಕೆ ಸಂಬಂಧಿಸಿದ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸುತ್ತಿದೆ. ಆರೋಗ್ಯಕರವಾಗಿ, ಆಧ್ಯಾತ್ಮಿಕವಾಗಿ ನಾವು ಈ ಒಂದು ಬೀಜ ಮಂತ್ರವನ್ನು ಪಠಿಸುತ್ತಾ ಉದ್ದೀಪನಗೊಳಿಸೋಣ. ಇದರ ಬೀಜ ಮಂತ್ರ ಬಂದು YAM. ಹೃದಯದ ಮಧ್ಯ ಬೆನ್ನು ಮೂಳೆಯ ಮೇಲೆ ಅನಾಹತ ಚಕ್ರವು ಬಿಂಬಿತವಾಗಿದೆ. ಬೀಜಾಕ್ಷರ ಎಂ ಅನ್ನು ಪಠಿಸೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಯಾ 12 ದಳಗಳಿವೆ. ಯಾ 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 ಹಸಿರು ಬಣ್ಣ ಶರೀರವೆಲ್ಲ ತುಂಬುತ್ತಿರುವುದನ್ನು ಗಮನಿಸಿ. ಯಾಂ ಯಾಂ ಯಾ ಯಾ
ಶರೀರವೆಲ್ಲ ಹಸಿರು ಬಣ್ಣದಿಂದ ಕೂಡಿ ಪ್ರಕೃತಿಯಲ್ಲಿ ಪ್ರೀತಿ ಪ್ರೇಮವೇ ತುಂಬಿದೆ ನಮ್ಮಲ್ಲಿ. ಇದನ್ನು ಅನುಭವಿಸಿ. ಅನಾಹತ ಚಕ್ರದಿಂದ ಆ ಅದ್ಭುತ ಶಕ್ತಿ ಬಿಳಿಯ ಕಾಂತಿ ರೂಪದಲ್ಲಿ ನಮ್ಮ ವಿಶುದ್ಧಿ ಚಕ್ರವನ್ನು ಸೇರುತ್ತೆ. ವಿಶುದ್ಧಿ ಚಕ್ರ ಗಂಟಲಿನ ಬೆನ್ನುಮೂಳೆಯ ಹಿಂಭಾಗದಲ್ಲಿ ನೆಲೆಸಿದೆ. ವಿಶುದ್ಧಿ ಚಕ್ರವು 16 ದಳಗಳನ್ನು ಹೊಂದಿದ್ದು ಇಂಕ್ ನೀಲಿ ಬಣ್ಣವನ್ನು ಬಿಂಬಿಸುತ್ತದೆ. ಈ ಚಕ್ರದ ಧ್ಯಾನದಿಂದ ನಾನು ಏನು ಹೇಳಿದರೂ ನಡೆಯುತ್ತದೆ, ನನ್ನ ಮಾತುಗಳೇ ವೇದವಾಕ್ಯ ಎಂಬುದನ್ನು ನಾವು ಅನುಭವಿಸಬಹುದು. ಆಧ್ಯಾತ್ಮಿಕವಾಗಿ ನಾವು ಇದನ್ನು ಸಾಧಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ನಮ್ಮ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಗಂಟಲಿನ ಭುಜಗಳ ಗಂಟಲ ಸುತ್ತಮುತ್ತ ಎಲ್ಲಾ ಭಾಗಗಳು ಆರೋಗ್ಯಕರವಾಗಿರುತ್ತವೆ. ಈಗ ನಾವು ಈ 16 ದಳಗಳನ್ನು ನೀಲಿ ಬಣ್ಣವನ್ನು ಹೊಂದಿರುವ ವಿಶುದ್ಧಿ ಚಕ್ರವನ್ನು ಉದ್ದೀಪನಗೊಳಿಸೋಣ. ಇದರ ಬೀಜಾಕ್ಷರ ಬಂದು ಹಂ, HAM, ಹಂ. 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 ಆ ನೀಲಿ ಬಣ್ಣ ನಿಮ್ಮ ಶರೀರದ ಎಲ್ಲ ಭಾಗಗಳಿಗೂ ಹರಡುತ್ತಿರುವುದನ್ನು, ಶರೀರದ ಎಲ್ಲ ಭಾಗಗಳಲ್ಲೂ ತುಂಬುತ್ತಿರುವುದನ್ನು ಗಮನಿಸಿ. ಹಂ. 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 ಆ ನೀಲಿ ಬಣ್ಣ ಶರೀರವೆಲ್ಲ ತುಂಬಿರುವುದನ್ನು ಗಮನಿಸಿ ಮತ್ತು ಅದನ್ನು ಅನುಭವಿಸಿ.
ವಿಶುದ್ಧಿ ಚಕ್ರದಿಂದ ಆ ಒಂದು ಅದ್ಭುತವಾದ ಶಕ್ತಿಯು ಬಿಳಿಯ ಬಣ್ಣದಿಂದ ಕೂಡಿದ್ದು ಅದು ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ ಹಣೆಯ ಹುಬ್ಬಿನ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರವಿದೆ. ಇದು 2 ದಳಗಳನ್ನು ಹೊಂದಿದೆ. ನಮ್ಮ ಇಡಾ ನಾಡಿ ಪಿಂಗಳ ನಾಡಿ ನಾವು ಏನು ಹೇಳ್ತೀವೋ ಆ ಮೂಲಾಧಾರದಿಂದ ಹಾವಿನ ರೂಪದಲ್ಲಿ ಹೊರಟು ಆಜ್ಞಾ ಚಕ್ರದಲ್ಲಿ ನೆಲೆಸುತ್ತದೆ, ಅಂದ್ರೆ ಸೇರುತ್ತೆ. ಸುಷುಮ್ನ ನಾಡಿ ಮೂಲಾಧಾರದಿಂದ ನೇರವಾಗಿ ಆಜ್ಞಾ ಚಕ್ರದಲ್ಲಿ ಸೇರುತ್ತೆ. ಈಗ ಆಜ್ಞಾ ಚಕ್ರದ ಮೇಲೆ ಧ್ಯಾನ ಮಾಡೋಣ. 3 ನಾಡಿಗಳು ಸಂಧಿಸಿದೆ. ಇಡಾ ನಾಡಿ ಪಿಂಗಳ ನಾಡಿ, ಅಥವಾ ವಿಷ್ಣು ನಾಡಿ ಶಿವನಾಡಿ, ಅಥವಾ ಎಡನಾಡಿ ಬಲನಾಡಿ. ಮಧ್ಯದಲ್ಲಿ ಹರಿಯುತ್ತಿರುವುದು ಸುಷುಮ್ನ ನಾಡಿ. ಮೂಲಾಧಾರದಿಂದ ಈ 3 ನಾಡಿಗಳು ಚಕ್ರಗಳ ಮೂಲಕ ಹಾದು ಮೇಲಕ್ಕೆ ಸರಿಯುತ್ತಾ ಆಜ್ಞಾ ಚಕ್ರದಲ್ಲಿ ಸಂಧಿಸಿವೆ. ಆಜ್ಞಾ ಚಕ್ರ 2 ದಳಗಳನ್ನು ಹೊಂದಿದ್ದು ಬಿಳಿಯ ಬಣ್ಣ, ಸ್ಫಟಿಕ ಬಿಳಿಯ ಬಣ್ಣ ಹೊಂದಿದ್ದು. ಈಗ ನಾವು ಆ ಒಂದು ಆಜ್ಞಾ ಚಕ್ರವನ್ನು ಉದ್ದೀಪನಗೊಳಿಸೋಣ. ಇದರ ಬೀಜ ಮಂತ್ರ ಬಂದು ಓಂ. ಓಂ ಅಂದ್ರೆ ಶಿವ, ವಿಷ್ಣು, ಬ್ರಹ್ಮ. ಸುಷುಮ್ನ ನಾಡಿ ಬ್ರಹ್ಮನಾಡಿ, ಎಡಗಡೆಯ ನಾಡಿ ಶಿವನಾಡಿ, ಬಲಗಡೆಯ ನಾಡಿ ವಿಷ್ಣು ನಾಡಿ. ಈ 3 ಶಕ್ತಿ ದೇವರುಗಳು ಆಜ್ಞಾ ಚಕ್ರದಲ್ಲಿ ನೆಲೆಸಿದ್ದಾರೆ. ಬ್ರಹ್ಮನಾಡಿ, ವಿಷ್ಣುನಾಡಿ, ಶಿವನಾಡಿ ಆಜ್ಞಾ ಚಕ್ರದಲ್ಲಿ ನೆಲೆಸಿದ್ದು ಓಂ ಬೀಜಾಕ್ಷರದಿಂದ ಧ್ಯಾನ ಮಾಡೋಣ. ಗಮನವೆಲ್ಲ ಆಜ್ಞಾ ಚಕ್ರದ ಮೇಲೆ, ಸ್ಫಟಿಕವಾದ ಬಿಳಿಯ ಬಣ್ಣದ ಮೇಲೆ 2 ದಳಗಳನ್ನು ಹೊಂದಿರುವ ಈ ಆಜ್ಞಾ ಚಕ್ರ. ಓಂ ಓಂ ಓಂ. ಓಂ. ಆ ಬ್ರಹ್ಮಾಂಡದ ಶಕ್ತಿಯು ಶರೀರವೆಲ್ಲ ತುಂಬುತ್ತಿದೆ. ಓ ಓ ಓ
ನ್ಯೋ ಆ ಬಿಳಿಯ ಕಾಂತಿ ರೂಪದ ಬಣ್ಣ ಶರೀರವೆಲ್ಲ ತುಂಬಿರುವುದನ್ನು ಭಾವಿಸಿ ಆ ಒಂದು ಶಕ್ತಿಯನ್ನು ಅನುಭವಿಸಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್, ಮೆದುಳಿನಲ್ಲಿರುವ ಆ ಗ್ಲ್ಯಾಂಡ್ಗಳು, ಗ್ರಂಥಿಗಳು ಅದ್ಭುತವಾಗಿ ಆಕ್ಟಿವೇಟ್ ಆಗಿವೆ. ಬ್ರಹ್ಮಾಂಡವೇ ಕಾಣುತ್ತಿದೆ. ಆ ಶರೀರದಲ್ಲಿ ಬಿಳಿಯ ಕಾಂತಿ ಮಿಂಚಿನ ರೂಪದಲ್ಲಿ ಹರಿಯುತ್ತಿರುವುದನ್ನು ಗಮನಿಸಿ. ಆ ಅದ್ಭುತವಾದ ಬಿಳಿಯ ಕಾಂತಿಯ ಶಕ್ತಿಯು ಸಹಸ್ರಾರ ಮೂಲಕ ಹರಿಯುತ್ತಿರುವುದನ್ನು, ಬ್ರಹ್ಮಾಂಡಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ಮೂಲಾಧಾರದಿಂದ ಹರಿದ ಆ ಒಂದು ಸುಷುಮ್ನ ನಾಡಿಯಲ್ಲಿ ಈ ಬೆಳಕು ಹರಿದು ಬ್ರಹ್ಮಾಂಡಕ್ಕೆ ಸಹಸ್ರಾರ ಚಕ್ರಕ್ಕೆ ಸೇರುತ್ತಿದೆ. ಈ ಸಹಸ್ರಾರ ಚಕ್ರ ತಲೆಯ ಮೇಲ್ಭಾಗ ಮಧ್ಯದಲ್ಲಿ ಸ್ವಲ್ಪ ಮೇಲ್ಗಡೆ ಗಮನಿಸಿ, ಅಲ್ಲಿ ಬ್ರಹ್ಮಾಂಡವೇ ಇದೆ. ಒಂದೇ ಬಾರಿ ಎಲ್ಲ ಬಣ್ಣಗಳು ಸೇರಿದಾಗ ಯಾವ ರೀತಿ ಹೊಳೆಯುತ್ತೋ ಆ ರೀತಿ ಅದು ಹೊಳೆಯುತ್ತೆ. ಈಗ ನಾವು ಸಹಸ್ರಾರದ ಸ್ಥಿತಿಗೆ ಹೋಗೋಣ. ಇದರ ಬೀಜಾಕ್ಷರವು ಓಂ. ಓಂ ಎಂದರೆ ಮೂರು ಶಕ್ತಿಗಳು ಸೇರಿರುವುದು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸಹಸ್ರಾರ ಚಕ್ರ ಬೀಜದ ಮಂತ್ರವನ್ನು ಪಠಿಸುವ ಮೂಲಕ ಆ ಒಂದು ಸ್ಥಿತಿಯನ್ನು ತಲುಪೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬೀಜಾಕ್ಷರ ಓಂ ಅನ್ನು ಪಠಿಸಿ. ಓ ಓ ನೋ ನೋ ನೋ
ಓ ಈಗ ನೀವು ಶೂನ್ಯ ಸ್ಥಿತಿಯನ್ನು ತಲುಪಿದ್ದೀರಾ. ಆ ಒಂದು ಶೂನ್ಯ ಸ್ಥಿತಿಯನ್ನು ಅನುಭವಿಸಿ. ನಿಮಗೆ ನಿಮ್ಮ ದೇಹವೇ ಕಾಣುತ್ತಿಲ್ಲ, ಕೇವಲ ಬ್ರಹ್ಮಾಂಡದ ಶೂನ್ಯ ಸ್ಥಿತಿಯಲ್ಲಿದ್ದೇವೆ. ನಿಮ್ಮ ದೇಹ ಶಕ್ತಿಯುತವಾಗುತ್ತಿರುವುದನ್ನು ಗಮನಿಸಿ. ಕಂಗೊಳಿಸುತ್ತಿರುವುದನ್ನು ಗಮನಿಸಿ. ನಿಮ್ಮ ಶರೀರದಲ್ಲಿ ಆ ಅದ್ಭುತವಾದ ಬೆಳಕು ಮಿಂಚುತ್ತಿರುವುದನ್ನು ಗಮನಿಸಿ. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಈಗ ನಾವು ಮತ್ತೆ ಮೂಲಾಧಾರ ಚಕ್ರದಿಂದ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರು, ಈ 7 ಚಕ್ರದ ಮೇಲೆ 7 ಬಾರಿ ಆ ಚಕ್ರಕ್ಕೆ ಸಂಬಂಧಿಸಿದ ಬೀಜಾಕ್ಷರಗಳನ್ನು ಪಠಿಸುತ್ತಾ ಆ ಬಣ್ಣದೊಂದಿಗೆ ನಾವು ಮೇಲೆ ಸಾಗೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. 7 ಬೀಜಾಕ್ಷರಗಳನ್ನು ಒಂದೇ ಬಾರಿ ಪಠಿಸುತ್ತಾ ಹೋಗಿ. ಲಾಂ ವಾಂ ರಾಂ ಯಾಂ ಹಾಂ ಲಾಂ ವಾಂ ರಾಂ ಯಾಂ ಹಾಂ ಲಾಂ ರಾಂ ಯಾಂ ಹಾಂ ಆ ಬೀಜಾಕ್ಷರಗಳೊಂದಿಗೆ ಆ ಚಕ್ರಗಳನ್ನು ಗಮನಿಸುತ್ತಾ ಹೋಗಿ ಮೇಲೇರುತ್ತಾ. ಲಾಂ 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 ರಾಂ ಯಾಂ ಲಾಂ ರಾಂ ಯಾಂ
ನಿಮ್ಮ ಶರೀರವೆಲ್ಲ ಮಿಂಚಿನಂತೆ ಆ ಒಂದು ಅದ್ಭುತ ಬಿಳಿಯ ಕಾಂತಿಯಿಂದ ತುಂಬಿ ಶಕ್ತಿಯುತವಾಗಿದೆ. ಮನಸ್ಸು ಬ್ರಹ್ಮಾಂಡದಲ್ಲಿ ಶೂನ್ಯ ಸ್ಥಿತಿಗೆ ಸೇರಿದೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಮಗೆ ಆಶೀರ್ವದಿಸುತ್ತಿದ್ದಾರೆ. ಇಡ ಪಿಂಗಳ ಸುಷುಮ್ನ ನಾಡಿಗಳು ಜಾಗೃತವಾಗಿ ಎಲ್ಲಾ ಚಕ್ರಗಳು ಉದ್ದೀಪನಗೊಂಡಿವೆ. ಆ ಕಲರ್ ಬಣ್ಣ ಬಣ್ಣದ ಶಕ್ತಿಯು ಶರೀರದಲ್ಲೆಲ್ಲ ತುಂಬಿದೆ. ಇದನ್ನು ಅನುಭವಿಸಿ. ನಮ್ಮ ಸಂಕಲ್ಪಗಳು ಅವೆಲ್ಲವೂ ಕಾರ್ಯರೂಪಕ್ಕೆ ಬಂದಿವೆ. ಆ ಬ್ರಹ್ಮಾಂಡವು ನಮ್ಮನ್ನು ಆಶೀರ್ವದಿಸಿದೆ. ಕಣ್ಣುಗಳನ್ನು ತೆರೆಯದೆ ಮುಕ್ತ ಮನಸ್ಸಿನಿಂದ ಪ್ರೀತಿಯಿಂದ ಆ ಯೂನಿವರ್ಸ್ಗೆ ಬ್ರಹ್ಮಾಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ಈ ಒಂದು ಅದ್ಭುತವಾದ ಶಕ್ತಿಯು ನಮಗೆ ನೀಡಿರುವುದಕ್ಕೆ ನಮ್ಮ ಎಲ್ಲ ಗುರುಗಳಿಗೆ ಬ್ರಹ್ಮಾಂಡಕ್ಕೆ ಕೈಗಳನ್ನು ಮೇಲೆತ್ತುತ್ತಾ ಆ ಒಂದು ವಿಶ್ವಶಕ್ತಿಯನ್ನು ಬೇಡುತ್ತಾ ನಮ್ಮಲ್ಲಿ ಈ ಶಕ್ತಿಯನ್ನು ತುಂಬಿರುವುದಕ್ಕೆ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಬೆರಳುಗಳಲ್ಲಿ ಆ ಒಂದು ಶಕ್ತಿ ಬೆರಳುಗಳ ಮೂಲಕ ದೇಹದೊಳಗೆ ಹರಿಯುತ್ತಿರುವುದನ್ನು ಭಾವಿಸಿ. ಯೂನಿವರ್ಸ್ಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತನ್ನಿ. ನಿಮ್ಮ ಸುತ್ತಲ ವಾತಾವರಣವನ್ನು ಗಮನಿಸಿ. ನಿಮ್ಮ ದೇಹವನ್ನು ಗಮನಿಸಿ. ನಿಮ್ಮ ದೇಹ ಎಷ್ಟು ಅದ್ಭುತವಾಗಿದೆ, ಎಷ್ಟು ಶಕ್ತಿಯಿಂದ ತುಂಬಿದೆ ಎಂಬುದನ್ನು ಒಂದು ಬಾರಿ ಗಮನಿಸಿ ನೋಡಿ. ಮನಸ್ಸಿನಲ್ಲಿ ಆನಂದವೇ ತುಂಬಿದೆ, ದೇಹದಲ್ಲಿ ಶಕ್ತಿಯೇ ತುಂಬಿದೆ. ನಿಧಾನವಾಗಿ ಕೈಗಳನ್ನು ಒಂದಕ್ಕೊಂದು ಉಜ್ಜುತ್ತಾ ಶಾಖವನ್ನು ಉತ್ಪತ್ತಿ ಮಾಡುತ್ತಾ ಕಣ್ಣುಗಳ ಮೇಲೆ ಇಡುತ್ತಾ ಕಣ್ಣುಗಳನ್ನು ಮಿಟುಕಿಸುತ್ತಾ ನಿಧಾನವಾಗಿ ಗಮನಕ್ಕೆ ಬನ್ನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾದಂತಹ ಚಕ್ರ ಧ್ಯಾನವನ್ನ ಮಾಡಿಸಿದೀರಾ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲ ಡೀಪ್ ಆಗಿ ಹೊರಟೋಗ್ಬಿಟ್ಟಿದ್ವಿ. ನಂದು ಒಂದೇ ಒಂದು ಕ್ವಶನ್ ಮೇಡಮ್ ನಿಮ್ಗೆ. ಹೇಳಿ ಮಹೇಶ್. ಈಗ ನಾವು ಅಂದ್ರೆ ಈಗ ಮಣಿಪುರ ಚಕ್ರ ಸ್ವಾಧಿಷ್ಠಾನ ಅಲ್ಲ ಕೊಂಡ
ಈಗ ಅದು ಮಣಿಪುರ ಚಕ್ರ, ಈಗ ಅನಾಥ ಚಕ್ರ ಆತರ ಹೇಳ್ತಿರಲ್ಲ ಮೇಡಮ್. ಆಗ ನಾವು ಮಣಿಪುರ ಚಕ್ರ ಅಂದ್ರೆ ನಾವು ಒಕ್ಕಲಿನ ಮೇಲೆ ಗಮನ ಇಡ್ಬೋದಾ ಅಥವಾ ಹಿಂದೆಗಡೆ ನಾವು ಗಮನ ಇಡ್ಬೇಕಾಗತ್ತಾ? ಅದ್ರ ನಮ್ ನೇರವಾಗಿ ಬೆನ್ನು ಮೂಳೆ ಮೇಲೆ ಗಮನಿಸ್ಕೋಬೇಕು. ಓಕೆ, ಎಲ್ಲಾ ಚಕ್ರಗಳು ಬೆನ್ನು ಮೂಳೆ ಮೇಲೆ ಎಲ್ಲ ಹಿಂದೆಗಡೆನೆ ಚಕ್ರಗಳು ಹಾ, ಅಲ್ಲ, ಆ ಚಕ್ರ ಅನ್ನೋದು ನಾವು ನಮ್ಮ ಭಾವನೆ. ಓಕೆ, ಆಕ್ಚುಲ್ ಆಗಿ ಚಕ್ರಗಳು ಎಲ್ಲೂ ಇಲ್ಲ. ನೀವು ಓಪನ್ ಮಾಡಿ ನೋಡಿದ್ರು ಚಕ್ರಗಳಿಲ್ಲ. ಹಾ, ಆದರೆ ಆಧ್ಯಾತ್ಮಿಕವಾಗಿ ನಾವು ಏನು ನಮ್ಮ ಶಕ್ತಿ ಹರಿತದೆ, ನಾವು ಹ್ಮ್, ಒಂದ್ಸಾರಿ ಹೊಟ್ಟೆ, ಒಂದ್ಸಾರಿ ಎದೆ, ಒಂದ್ಸಾರಿ ಕತ್ತು ನೋಡಿದಾಗ ಅದು ನೇರವಾಗಿ ಹರಿಯಕ್ ಆಗಲ್ಲ. ಓಕೆ, ನಮ್ಮ ಬೆನ್ನು ಮೂಳೆ ಯಾಕೆ ನಾವು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಅಂದ್ರೆ, ಆ ಬೆನ್ನು ಮೂಳೆ ಸ್ಟ್ರೈಟ್ ಆಗಿದ್ದಾಗ ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲ, ಯಾವುದು ಅಂಗಾಂಗಗಳೂ ಇಲ್ಲ. ಓಕೆ, ಸೊ ಆ ಬ್ರಹ್ಮಾಂಡ ಶಕ್ತಿ ಏನಿದೆ, ಆ ಯೂನಿವರ್ಸ್, ಅದು ನೇರವಾಗಿ ಸಹಸ್ರಾರದಿಂದ ಅಲ್ಲೇ ಹಿಂದೆ ಆಗ್ನಾಗ್ ಬಂದು ಅಲ್ಲೇ ಬೆನ್ನು ಮೂಳೆ, ಕತ್ತಿನ ನೇರ ಹಿಂದೆ ಬೆನ್ನು ಮೂಳೆಗೆ ಬಂದು ಬೆನ್ನು ಮೂಳೆ ಮೇಲೇನೆ ಹರಿದು ಬೆನ್ನು ಮೂಳೆ ಲಾಸ್ಟ್ ಹೋಗುತ್ತೆ. ಓಕೆ ಮೇಡಮ್. ಅಂದ್ರೆ ಹಿಂದೆಗಡೆನೆ ಗಮನ ಇಡಬೇಕು ನಾವು, ಬೆನ್ನು ಮೂಳೆ ಬೆನ್ನು ಮೂಳೆ ಮೇಲೆ, ಆ ಮುಂದೆ ದೇಹದ ಮುಂಭಾಗಕ್ಕೆ ಹಿಂದೆಗಡೆ ನೇರವಾಗಿ. ಈಗ ನಿಮ್ಗೆ ಮೂಲಾಧಾರ ಚಕ್ರ ಅಂದ್ರೆ ಹಿಂದೆ ಬೆನ್ನು ಮೂಳೆ ಸಿಕ್ಕೋಗುತ್ತೆ, ನಾವು ಕೈ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಆದ್ರೆ ಸ್ವಾದಿಷ್ಠಾನ ಅಂದಾಗ ಎಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಎಷ್ಟು ಮೇಲ್ ಬರ್ಬೇಕು? ಅದಕ್ಕೆ ಹೊಕ್ಕಳಿನ 2 ಇಂಚ್ ಕೆಳಗೆ ಅಂತೀವಿ. ಸೊ ಆ ಹೊಕ್ಕಳ ಹಿಂದೆ ನೀವು ಬೆನ್ನು ಮೂಳೆ ಮೇಲೆ ನೋಡ್ಕೊಂಡು 1-2 ಇಂಚ್ ಕೆಳಗೆ ಗಮನಿಸ್ಕೋಬೇಕು. ಅದೇ ಕನ್ಫ್ಯೂಷನ್ ಇದೆ ಮೇಡಮ್. ಇವಾಗ ನಾವು ಈಗ ಹೊಕ್ಕಳು ಅಂದಾಗ ನಾವು ಮುಂದೆಗಡೆ ಬಂದ್ಬಿಡತ್ತೆ ಗಮನ, ಅದಕ್ಕೆ ನೇರವಾಗಿ ಅದಕ್ಕೆ ನಿಮ್ಗೆ ಬೆನ್ನು ಮೂಳೆ ಮೇಲೆ ಅಂತ ನಾನು ಹೇಳಿದೆ. ಯಾಕಂದ್ರೆ ನಮ್ ಶಕ್ತಿ ಹರಿಯೋದೇ ಬೆನ್ನು ಮೂಳೆಯಲ್ಲಿ. ಓಕೆ ಮೇಡಮ್. ಚಕ್ರಗಳು ಇದೆ ಅಂತ ಭಾವನೆ ಬೆನ್ನು ಮೂಳೆ ಮೇಲೆ. ಓಕೆ, ಮತ್ತೆ ಈ ಮಂತ್ರ ಹೇಳ್ಬೇಕಾದ್ರೆ ಉಸಿರನ್ನ ತಗೋತೀವಿ, ಉಸಿರನ್ನ ತಗೊಂಡು ಮಂತ್ರ ಹೇಳ್ತೀವಿ, ಮತ್ತೆ ಉಸಿರನ್ನ ಬಿಟ್ಟು ಮತ್ತೆ ಉಸಿರನ್ನ ತಗೊಂಡು ಮಂತ್ರ ಹೇಳ್ಬೇಕು. ಇಲ್ಲ, ನೀವು ಉಸಿರನ್ನು ಬಿಡುವಾಗ ಹೇಳಕ್ ಆಗಲ್ಲ. ಅಲ್ಲ, ಉಸಿರನ್ನು ತಗೊಳ್ಳುವಾಗ ಹೇಳಕ್ ಆಗಲ್ಲ. ಅಲ್ಲ ಮೇಡಮ್, ಈಗ ಉಸಿರು ಹೇಳ್ಕೊಂತೀವಿ, ಮಂತ್ರ ಹೇಳ್ಕೊಂತೀವಿ. ಹಾ, ಉಸಿರು ತಗೊಂಡ್ ಬಿಡ್ತೀರಾ, ನೀವೇನ್ ಮಾಡ್ಬೇಕು, ಹೊಟ್ಟೆ ತುಂಬಾ ಅಷ್ಟು ತಗೋಬೇಕು ಒಳಕ್ಕೆ. ಓಕೆ, ಅದು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಯೋಗಿಕ್ ಬ್ರೀತಿಂಗ್ ಅಂತೀವಿ, 3 ಡೈಮೆನ್ಷನಲ್ ಬ್ರೀತಿಂಗ್. ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ತೀವಿ, ಎದೆಗ್ ಬರ್ತೀವಿ, ಕತ್ತಿಗೆ ಬರ್ತೀವಿ. ಓಕೆ, ಬಿಡು. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ಈಗ ಮಾತಾಡಿ ಮ್ಯಾಮ್. ಕೇಳಿಸುತ್ತಾ? ಈಗ ಕೇಳಿಸ್ತಾ ಇದೆ, ಮಾತಾಡಿ. ನಾವು ಫಸ್ಟ್ ದೀರ್ಘವಾಗಿ ಉಸಿರು ತಗೊಂಡ್ ಬಿಡ್ಬೇಕು, ಉಸಿರನ್ನ ಬಿಡುವಾಗ ಚಾಂಟ್ ಮಾಡ್ಬೇಕು. ಓಕೆ, ಓಕೆ ಮ್ಯಾಮ್, ಥ್ಯಾಂಕ್ ಯು. ನೀವೆಷ್ಟು ದೀರ್ಘವಾಗಿ ಉಸಿರು ಒಳಗ್ ತಗೊಳ್ತೀರೋ ಅಷ್ಟು ನಿಧಾನವಾಗಿ ನಾವು ಮಂತ್ರ ಹೇಳ್ಬಹುದು. ಹೇಳುವಾಗ ಗಮನ ಎಲ್ಲ ಅಲ್ಲಿರೋದ್ರಿಂದ ನಮ್ಮ ಸ್ಥಿತಿ ಅಲ್ಲಿಗೆ ತಲುಪೋದಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಓಕೆ, ಇದು ಎಲ್ಲಾರ್ಗುನು, ಎಲ್ಲಾರ್ ಗಮನಕ್ಕೆ ಏನಂದ್ರೆ, ನಾವು ಸುಮ್ನೆ ಉಸಿರು ತಗೊಂಡು ಓಂ ಅಂದ್ಬಿಟ್ಟು ಹಿಂಗ್ ಬಿಟ್ರೆ ಹೋಗಲ್ಲ. ಧೀರವಾಗಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಬಿಟ್ಟಾಗ ನಮ್ಮ ಮನಸ್ಸು ಎಲ್ಲ ಅಲ್ಲೇ ಇರುತ್ತೆ. ನೋಡಿ, ಯಾರಾದ್ರೂ ಏನಾದ್ರೂ ಯೋಚನೆಗಳು ಬಂತ ನಿಮ್ಗೆ ಇಷ್ಟೊತ್ತು? ಹೆಚ್ಚು ಕಮ್ಮಿ 50 ನಿಮಿಷ ಯೋಚನೆ ಅನ್ನೋದು ಬಂದಿಲ್ಲ. ಅದ್ರ ಕಡೆ ಗಮನ ಹೋಗ್ಬೇಕಂದಾಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದು, ಈಗ ಮಣಿಪುರ ಅಂದ್ರೆ ಒಕ್ಕಳ ಮೇಲೆ ಇಡ್ಬೇಕಾ ಅಥವಾ ಹಿಂದೆಗಡೆ ಭಾಗ ಇಡ್ಬೇಕಾ, ಇದು ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರ. ಓಕೆ, ಓಕೆ. ಸೊ ನಾವು ನಮ್ಮ ಯೋಚನೆಗಳನ್ನೆಲ್ಲ ಕಮ್ಮಿ ಮಾಡ್ಕೊಂಡಾಗ, ಈಗ ಹೆಚ್ಚು ಕಮ್ಮಿ 50 ನಿಮಿಷ 50 ನಿಮಿಷ ಅನ್ಕೊಳ್ಳಿ ಧ್ಯಾನ ಮಾಡಿದೀರಾ. ಈಗ ನಾವು ಧ್ಯಾನದ ಕಡೆ ಗಮನ ಹರಿಸಿದ್ವಿ, ಅವಾಗ ನಮ್ಗೆ ತಲೆಯಲ್ಲಿ ಯಾವ ಯೋಚನೆಗಳು ಬರ್ಲಿಲ್ಲ. ಮನೆ ಕೆಲಸ ಆಗ್ಲಿ, ಟೈಮ್ ಆಗ್ಲಿ, ಇನ್ನೊಂದಾಗ್ಲಿ ಯಾವ್ದು ಬರ್ಲಿಲ್ಲ. ನಮಗೇನು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ನಿಮ್ಗೆ ಮಾಡುವಾಗ ಏನೋ ಯೋಚನೆಗಳು ಮಾಡ್ತಾ ಇದ್ರೆ ನಮ್ಮ ಕಾರ್ಟಿಸೋಲ್ ರಿಲೀಸ್ ಆಗ್ತಾ ಇರ್ತದೆ. ಅದಾಗಿಲ್ಲ, ಇದಾಗಿಲ್ಲ, ಟೈಮ್ ಆಯ್ತು, ಟೆನ್ಷನ್. ಸೊ ನಮ್ಗೆ ಬಾಡಿ ರಿಲ್ಯಾಕ್ಸ್ ಆಗಿರಲ್ಲ. ಯಾವಾಗ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗ್ತದೋ ನೋಡಿ, 50 ನಿಮಿಷ ಏನೂ ಇಲ್ಲ ಪ್ರಪಂಚ ನಮ್ಗೆ. ಎಷ್ಟು ಬೇಗ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಮ್ಯಾಮ್. 50 ನಿಮಿಷ ಇದು ನೀವು ಕನಿಷ್ಠ 7 ಮಿನಿಮಮ್ 7 ಸಾರಿ ಹೇಳ್ಕೋಬಹುದು. ಒಬ್ಬೊಬ್ರೆ ಒಂದೊಂದೇ ಮಾಡ್ಬೇಕು ಅಂದ್ರೆ, ಒಂದು ದಿನ ಮಣಿಪುರ ಮೂಲಾಧಾರ ಚಕ್ರದ ಮೇಲೆನೆ ನಿಮಗೆ 108 ಬಾರಿ ಹೇಳ್ಕೊಂಡು ಮಾಡ್ಕೋಬಹುದು, ಫ್ರೀ ಇದ್ರೆ ಟೈಮ್. ನೆಕ್ಸ್ಟ್ ಡೇ ಸ್ವಾದಿಷ್ಠಾನದ ಮೇಲೆ 108 ಬಾರಿ ಆ ಬೀಜ ಮಂತ್ರ. ಆವಾಗ ಅದು ನಿಮ್ಗೆ ಇನ್ನೂ ಹೆಚ್ಚಿನ ಪವರ್ ಕೊಡುತ್ತೆ ಆ ಚಕ್ರಕ್ಕೆ. ಆ ಚಕ್ರಕ್ಕೆ ಕೊಟ್ಟಾಗ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಆ ಅಂಗಾಂಗಗಳು ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗ್ತದೆ. ನಿಮಗ್ ಭಯ ಇದೆ, ಆತಂಕ ಇದೆ, ಟೆನ್ಷನ್ ಇದೆ, ಮೂಲಾಧಾರ ಚಕ್ರನೇ
108 ಬಾರಿ ಮೂಲಾಧಾರ ಚಕ್ರದ ಮೇಲೆ ಒಂದು ದಿನ ಮಾಡಿ, ನೆಕ್ಸ್ಟ್ ಡೇ ಮಾಡಿ, ನೆಕ್ಸ್ಟ್ ಡೇ ಮಾಡಿ. ಒಂದು 7 ದಿನ ಆದ್ಮೇಲೆ ಇವಾಗ ಕೊನೆಯಲ್ಲಿ ಮಾಡಿಸಿದ್ನಲ್ಲ ಎಲ್ಲಾ ಚಕ್ರಗಳು Yes. ಒಂದೇ ಸಾರಿ ಬೀಜ ಮಂತ್ರ ಅದನ್ನು ಮಾಡಿ. Okay. ಈಗ ಈ 9 ನವರಾತ್ರಿಯ ದಿನಗಳು ತುಂಬಾ ಪವರ್ಫುಲ್ ಆಗಿದೆ. ನೀವೆಷ್ಟು ಮೆಡಿಟೇಷನ್ ಮಾಡ್ತೀವೋ ನಾವುಗಳು ಅಷ್ಟೂ ಶಕ್ತಿ ನಮ್ಗೆ ಲಭಿಸುತ್ತೆ, ನಮ್ಮ ಸಂಕಲ್ಪಗಳೂ ನೆರವೇರುತ್ತೆ. ನಾವೇನ್ ಅನ್ಕೊಂಡಿದೀವೋ ಕೆಲವ್ರಿಗೆ 1 ತಿಂಗಳಲ್ಲಿ ಆಗ್ಬೋದು, 2 ತಿಂಗಳಲ್ಲಿ ಆಗ್ಬೋದು, 3 ತಿಂಗಳಲ್ಲಿ ಆಗ್ಬೋದು, ಅದು ನಮ್ಮ ಕರ್ಮಾನುಸಾರ. ಬಟ್ ಗ್ಯಾರಂಟಿ ಆಗುವ ಸಂದರ್ಭಗಳು ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನನ್ನ ಕ್ವಶನ್ಸ್ಗಂತೂ ಉತ್ತರ ಸಿಕ್ತು. ನಮ್ಮ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಏನ್ ಕ್ವಶನ್ಸ್ ಇದ್ರು ಅಥವಾ ನಿಮ್ಮ ಅನುಭವ ಇದ್ರು ಹಂಚ್ಕೋಬಹುದು ಮಾಸ್ಟರ್. ನಿಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ ಕ್ವಶನ್ಸ್ ಏನೇ ಇದ್ರು ಅನ್ಮ್ಯೂಟ್ ಮಾಡ್ತೀನಿ, ನಿಮ್ ಕ್ವಶನ್ಸ್ ಕೇಳ್ಕೊಬಹುದು ಮಾಸ್ಟರ್ಸ್. ಶಿವಗಂಗಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಮೇಡಮ್. ಅದ್ಭುತವಾಗಿತ್ತು ಮೇಡಮ್, ತುಂಬಾ Thank you, ಅದ್ಭುತವಾಗಿತ್ತು. 50 ನಿಮಿಷ 5 ನಿಮಿಷ ಟೈಮ್ ಆಯ್ತು. ಮತ್ತೆ ಈ ಒಂದ್ ಶರೀರ ಎಲ್ಲ ಒಂದ್ ಹೂ ತರ ಆಗಿತ್ತು ಮೇಡಮ್. ಬಾಡಿ ಒಂದ್ ಹೂವಷ್ಟು ವೆಯ್ಟ್ ಇತ್ತು ಅಷ್ಟೇನೆ. ಶಾಸ್ತ್ರಾರಕ್ಕೆ ಹೋದಾಗ ಒಂದ್ ಗಾಜಿನ ಬೋಲ್ ಒಳಗಡೆ ಒಂದ್ ಹೂವು, ಒಂದು ಫ್ಲವರ್ ತರ ಅಂತ ಅನ್ನಿಸ್ತು ಮೇಡಮ್. ದೊಡ್ಡ ಗಾಜಿನ ಬೋಲು, ಅದ್ರೊಳಗಡೆ ಒಂದು ಫ್ಲವರ್ ತರ ಅನ್ನಿಸ್ತು ಮೇಡಮ್. ನನ್ಗಂತೂ ತುಂಬಾ ಅದ್ಭುತವಾಗಿತ್ತು ಮೇಡಮ್. 5 ನಿಮಿಷ ಟೈಮ್ ಕೊಟ್ಟಿದ್ದು ಅನ್ನಿಸ್ತು ಮೇಡಮ್ ನನ್ಗೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಕೋಟಿ ಕೋಟಿ ಧನ್ಯವಾದಗಳು ಮೇಡಮ್. ನಿಮ್ ಕ್ವಶನ್ಸ್ ಏನು ಇಲ್ವಾ ಶಿವಗಂಗಾ ಮ್ಯಾಮ್? ಇಲ್ಲ ಮ್ಯಾಮ್, ಏನು ಕ್ವಶನ್ ಇಲ್ಲ ಮ್ಯಾಮ್. ತುಂಬಾ ಚೆನ್ನಾಗ್ ಅನ್ನಿಸ್ತು, ಅದ ಹಂಚ್ಕೋಬೇಕಾಗಿತ್ತು ಮೇಡಮ್ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇದು ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇವಾಗ ನನ್ಗೆ ಒಂದೇ ಒಂದು ಪ್ರಶ್ನೆ, ಇವಾಗ ಇದನ್ನ ಯಾವಾಗ ಮಾಡ್ಬೇಕು? ಇವತ್ತು ಬೆಳಿಗ್ಗೆ ಹೊತ್ತು ಮಾಡ್ಬೇಕಾ ಹೇಗೆ ಅಂತ ಲಕ್ಷ್ಮಿ ಕಾಂತಮ್ಮ ಮೇಡಮ್, ಯಾವಾಗ ಮಾಡ್ಬೇಕು ಅಂತ? ಬೆಳಿಗ್ಗೆ ಹೊತ್ತು ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರ್ಬೇಕು, ಹೊಟ್ಟೆ ತುಂಬಿರ್ಬಾರ್ದು. ಹೊಟ್ಟೆ ಆದಷ್ಟು ಖಾಲಿ ಇರೋ ಟೈಮ್ ಅಲ್ಲಿ ನೀವು ಮಾಡಿದ್ರೆ ನಮಗೆ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಈಗ ಹೊಟ್ಟೆ ತುಂಬಿದ ತಕ್ಷಣ ನಾವ್ ಒಂದ್ ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಪೂರ್ತಿ ಖಾಲಿ ಇರ್ಬೇಕಲ್ವಾ ಮೇಡಮ್? ಲಕ್ಷ್ಮೀಕಾಂತಮ್ಮ ಪೂರ್ತಿ ಖಾಲಿ ಇರ್ಬೇಕು. ಖಾಲಿ ಅಂದ್ರೆ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ನಿಮ್ಮ ಹೆಲ್ತ್, ಯಾಕಂದ್ರೆ ಕೆಲವರಿಗೆ ಊಟ ಆಗ್ಲೇಬೇಕು, ತಿನ್ಬೇಕು ಅಂತಿರುತ್ತೆ. ಅವಾಗ ಮಿನಿಮಮ್ 2 ಅವರ್ಸ್ ಗ್ಯಾಪ್ ಆದ್ರೆ ಕೊಡಿ. ಅಥವಾ ಊಟಕ್ಕೆ ಹೋಗ್ಬೇಕು ಇನ್ನೊಂದ್ ಅರ್ಧ ಗಂಟೆಯಲ್ಲಿ ಏನೋ ಮಾಡ್ಬಿಡಿ ಅಷ್ಟೇ. ಆಮೇಲೆ ಬೆಳಿಗ್ಗೆ ಹೊತ್ತು ಚೆನ್ನಾಗಿರ್ತದೆ ಬೆಳಿಗ್ಗೆ ಹೊತ್ತು 4:15 5 ಗಂಟೆಗೆ ಪರವಾಗಿಲ್ಲ, 4 ಗಂಟೆ 5 ಗಂಟೆಗೆ ಪರವಾಗಿಲ್ಲ ತಾನೆ? ಅವಾಗ ಬೆಳಿಗ್ಗೆ ಬೆಳಿಗ್ಗೆ ಸರ್ ಅದ್ಭುತ ಸರ್, ಇನ್ನು ಮಾಡಿ ಸರ್. ಅಲ್ಲ, ಇವತ್ತು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಒಂಥರ ವೈಬ್ರೇಷನ್ ಆದಂಗಾಯ್ತು, ಕರೆಂಟ್ ಹೊಡೆದಂಗಾಯ್ತು. ನೀವು ಹೇಳ್ಕೊಟ್ಟಿರೋದು ಫುಲ್ ಕರೆಂಟ್ ಹೊಡೆದಂಗಾಯ್ತು, ಫುಲ್ಲು ವೈಬ್ರೇಷನ್ ಆಯ್ತು. ಇನ್ನು ಮಾರ್ನಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ನನ್ಗೆ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಖಂಡಿತ ಆಗುತ್ತೆ. ಯಾಕಂದ್ರೆ ನಾವು ಏನು ಮಾಡ್ತೀವಿ ಆ ಒಂದು, ನೀವು ಕರೆಂಟ್ ಅಂತ ಹೇಳಿದ್ರಲ್ಲ, ನಮ್ಮ ಮೆದುಳಿನಿಂದ ನಮ್ಮ ಎಲ್ಲಾ ನರ್ವ್ಸ್ ಆಗ್ಲಿ ಎಲ್ಲ ಪಾಸ್ ಆಗುತ್ತಲ್ವಾ. ಈಗ ಒಂದೊಂದ್ಸರಿ ನಮ್ಗೆ ಬಾಡಿಯಲ್ಲೂ ಕರೆಂಟ್ ಇದೆ ಸರ್, ಅದು ಮೆರಿಡಿಯನ್ಸ್ ಇದೆ, ಕರೆಂಟ್ ಪಾಸ್ ಆಗುತ್ತೆ. ಆ ಬ್ರೈನ್ ಇಂದ ಹೋಗುವಂತ ನರ್ವ್ಸ್ ಆ ದೇಹದ ಎಲ್ಲ ಅಂಗಾಂಗಗಳಿಗೂ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ನಾವು ಏನ್ ಮಾತಾಡ್ತಿದೀವಿ, ಏನ್ ನೆನೆಸ್ತಿದೀವಿ, ಏನ್ ಹೇಳ್ತೀವಿ ಅನ್ನೋದು ನಮ್ ಬ್ರೈನ್ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತದೆ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತದೆ. ಸೊ ಅದು ನಿಮ್ಗೆ ಕೆಲಸ ಮಾಡುತ್ತದೆ. ನೀವು ಪ್ರತಿದಿನ ಇದನ್ನ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ನಿಮ್ಮ ಅಂಗಾಂಗಗಳಿಗೆ ಕನೆಕ್ಷನ್ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ದೇಹದ ಅಂಗಾಂಗದ ನರ್ವ್ ಆ ಬ್ರೈನ್ಗೆ ಸರಿಯಾಗಿ ಕನೆಕ್ಟ್ ಆಗಿರಲ್ಲ, ಇವಾಗ ನ್ಯೂರೋಪತಿ ಅಂತೀವಿ, ಅದು ಕಣ್ಣಿನ ನರ್ವ್, ಆಪ್ಟಿಮಲ್ ನರ್ವ್ ಬ್ರೈನ್ಗೆ ಕನೆಕ್ಟ್ ಆಗಿರ್ತದೆ. ಅದು ಸರಿಯಾಗಿ ಕೆಲಸ ಮಾಡದೇ ಇರುವಾಗ ಮಂದ ದೃಷ್ಟಿ, ಕಿವಿ ಕೇಳದೇ ಇರೋದು ಇದು ಬರ್ತದೆ. ನಾವು ಯಾವಾಗ ಬ್ರೈನ್ಗೆ ಇವಾಗ ಹೇಳ್ತಿದ್ವಲ್ಲ, ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಇನ್ನ ಒಂದು ಅರ್ಧ ಗಂಟೆ ಆಗುತ್ತೆ ನಾನು ಅದನ್ನ ಬಿಡಿಸಿ ಹೇಳ್ತಾ ಹೋದ್ರೆ. ಬಟ್ ಈಗ ನಾನೇನ್ ಮಾಡಿದೆ ಅಂದ್ರೆ, ಇದು ಧ್ಯಾನ, ನಮ್ಗೆ ನವರಾತ್ರಿ ಇರೋದ್ರಿಂದ ಶಕ್ತಿ ಚೆನ್ನಾಗಿ ಹರಿಲಿ ಅಂತ ಹೇಳ್ಬಿಟ್ಟು ಕೇವಲ ನಾನು ಚಿಕ್ಕದಾಗಿ ಆರೋಗ್ಯ ಆಧ್ಯಾತ್ಮಿಕವಾಗಿ ನಾನು ಮಾಡಿಸ್ತಾ ಹೊರಟೋದೆ. ಸೊ ನಾವು 1 ಅವರ್ ಏನೂ ಯೋಚನೆ ಮಾಡಿಲ್ಲ. ನಾವ್ ಏನ್ ಸಂಕಲ್ಪ ಮಾಡಿದ್ವಿ, ಏನ್ ಹೇಳಿದ್ವಿ, ಅದು ಬ್ರೈನ್ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದೆ. ನೀವು ಬೆಳಗ್ಗೆ ಹೊತ್ತು ಮಾಡಿ, ಖಂಡಿತ ತುಂಬಾ ಅದ್ಭುತವಾಗಿದೆ. ಏನಂದ್ರೆ ನಾವು ಧ್ಯಾನ ಮಾಡುವಾಗ ಬಾಡಿ ಸ್ವಲ್ಪ ಇದಾಗ್ಬೇಕು, ಟ್ರೈನ್ ಆಗಿರ್ಬೇಕು.
ಪ್ರಶ್ನೆ ಇನ್ನೊಂದೇನಂದ್ರೆ, ಈ ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಅರ್ತ್ ಮ್ಯಾಗ್ನೆಟಿಕ್ ಎನರ್ಜಿಗೂ ನಾವು ಧ್ಯಾನ ಮಾಡ್ತಾ ಇದೀವಲ್ಲ, ಇವಾಗ ಧ್ಯಾನ ಮಾಡ್ತಾ ಇದೀವಲ್ಲ, ಏನ್ ಅದಕ್ಕೆ ಏನಾದ್ರು ಸಂಬಂಧ ಇದೆ ಅಂತ ಸ್ವಲ್ಪ ಏನು ಬಿಡಿಸಿ ಸ್ವಲ್ಪ ಹೇಳ್ತೀರಾ ಲಕ್ಷ್ಮೀಕಾಂತಮ್ಮ ಅವ್ರೆ? ಸ್ವಲ್ಪ ಏನ್ ನಮ್ಮ ಸರ್, ಹಾರ್ಟ್ ಮ್ಯಾಗ್ನೆಟಿಕ್ ಅರ್ತ್ ಮ್ಯಾಗ್ನೆಟಿಕ್ ಎನರ್ಜಿಗೂ ನಮ್ಮ ಧ್ಯಾನ ಅರ್ಥ. ಮಾಡ್ದಲ್ಲ ಓಕೆ ಅದಕ್ಕೆ. ಓಕೆ ಸರ್, ಈಗ ನಾವು ಏನ್ ಕೂತಿದೀವಿ ಅದು ನಾವು ಕೂತ್ಕೊಳ್ಳಿ ನಮ್ಮ ಪಾದಗಳಾಗ್ಲಿ ನಮ್ಮ ಸೀಟ್ ಭಾಗ ಆಗ್ಲಿ ಟಚ್ ಆಗುತ್ತಲ್ವಾ ಸರ್ ಎನರ್ಜಿ. ನಾವು ಹಿಂಗೆ ಕೈಗಳನ್ನ ಹಿಂಗ್ ಇಟ್ಕೊಂಡು ಇದು ಮಾಡುವಾಗ ಬ್ರಹ್ಮಾಂಡದಿಂದ ಶಕ್ತಿ ಹರಿಯೋದನ್ನ, ಅಂದ್ರೆ ನಾವು ನಮ್ಮ ಗಮನ ಎಲ್ಲ ಹೌದು ಅದ್ ನಡೀತಿದೆ ಅನ್ನೋ ಭಾವನೆಯಲ್ಲೇ ಇರ್ಬೇಕು. ನಮ್ಗೆ ಬೆರಳುಗಳೆಲ್ಲ ಒಂಥರ ಆಗುತ್ತೆ ಅಲ್ವಾ? ಹೌದೌದು. ಸೊ ನಾವು ನಡೆಯುವಾಗ ಆಗ್ಲಿ ಕೂತಿರುವಾಗ ಆಗ್ಲಿ ನಮ್ ಮದರ್ ಅರ್ತ್ ಅಲ್ಲೂ ಶಕ್ತಿ ಇದೆ ಅಲ್ವಾ ಸರ್? ಕರೆಕ್ಟ್. ಹೌದೌದು. ಬೆಳೆ ಬೆಳೆಯೋದು ಭೂಮಿ ಮೇಲೇನೆ ಅಲ್ವಾ ಸರ್? ಹೌದೌದು. ಹ್ಮ್. ನಾವು ಕಾಲಿಟ್ಟಿರೋದು ಭೂಮಿ ಮೇಲೇನೆ. ನಮ್ಮ ಕಾಲುಗಳ ಪಾದಗಳಲ್ಲಿ ನರಗಳು ಹೋಗುತ್ತೆ ಅಲ್ವಾ ಸರ್? ಹೌದು, ಕರೆಕ್ಟ್ ಕರೆಕ್ಟ್. ನಮ್ಮ ಕೈಯಲ್ಲಿ ಆಗ್ಲಿ ಬೆರಳು ತುದಿಯಲ್ಲಾಗ್ಲಿ ಕಾಲಲ್ಲಾಗ್ಲಿ ನಮ್ಮ ನರ್ವ್ಸ್ ಎಂಡಿಂಗ್ ಪಾಯಿಂಟ್ ಅಲ್ವಾ ಸರ್? ಹೌದು. ಆ ನರ್ವ್ಸ್ ಎಲ್ಲಿ ಟಚ್ ಆಗುತ್ತೆ? ಭೂಮಿಗೆ ಟಚ್ ಆಗುತ್ತೆ. ನೀವು ಬರೀ ಕರೆಕ್ಟ್. ಕಾಲಲ್ಲಿ ಓಡಾಡಿ ನೋಡಿ, ಚಪ್ಪಲಿ ಹಾಕೊಂಡು ಓಡಾಡಿ ನೋಡಿ, ನಿಮಗೆ ಆ ಒಂದು ಅನುಭವ ಗೊತ್ತಾಗುತ್ತೆ. ಗಮನ ಇಟ್ಟು ಮಾಡಿ ನೋಡಿ. ಸೊ ನಮ್ ಭೂಮಿಯಲ್ಲಿರೋ ಅದ್ಭುತ ಶಕ್ತಿ ನಮಗಿದೆ. ಪಾತಾಳ ಇದೆ ಕೆಳಗಡೆ ಅಂತೀವಿ, ಮೇಲ್ಗಡೆ ಬ್ರಹ್ಮಾಂಡ ಇದೆ ಅಂತೀವಿ. ಆ ಬ್ರಹ್ಮಾಂಡದ ಶಕ್ತಿನ ನಾವು ರಿಸೀವ್ ಮಾಡ್ತೀವಿ. ಭೂಮಿ ಮೇಲೆ ಇರೋ ದೇವತೆ ಶಕ್ತಿನ ನಾವು ಪಾದಗಳ ಮೂಲಕ ರಿಸೀವ್ ಮಾಡ್ತೀವಿ. ನಾವು ಭೂಮಿಗೆ ಕೈ ಮುಗಿದು ಬಾಗಿ ಭೂಮಿ ಮೇಲೆ 2 ಕೈ ಇಟ್ಟು ನಮಸ್ಕಾರ ಮಾಡ್ತೀವಿ. ಯಾಕೆ? ಶಕ್ತಿ ಇದೆ ಅಲ್ಲಿ. ಹೌದು. ಆಮೇಲೆ ಇನ್ನೊಂದ್ ಹೇಳಿದ್ರೆ, ಇವಾಗ ಮಲ್ಕೊಬೇಕಲ್ಲ, ಮಲ್ಕೊಂಡ್ ಗೊತ್ತೀವಲ್ಲ ಮೇಡಮ್, ಇವಾಗ ಚಾಪೆ ಮೇಲೆ ಮಲ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ? ಇದು ಯಾವ್ದಪ್ಪ ಕಾಟು ಅದ್ರ ಮೇಲೆ ಮಲ್ಕೊಳ್ಳೋ ಬದಲು ಚಾಪೆ ಮೇಲೆ ಮಲ್ಕೊಂಡ್ಬಿಟ್ರೆ ನಮ್ಗೆ ಅರ್ಥದ್ದು ಡೈರೆಕ್ಟ್ ನಮ್ಗೆ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಗೆ ಸರಿಯಾಗಿ ಸಿಗುತ್ತೆ. ಆಮೇಲೆ ನಿದ್ದೆನೂ ಚೆನ್ನಾಗಿ ಬರುತ್ತಲ್ವಾ ಲಕ್ಷ್ಮೀಕಾಂತಮ್ಮ ಅವ್ರೆ? ಸರ್, ಮೊದ್ಲೆಲ್ಲ ಮನೆ ಮುಂಭಾಗದಲ್ಲಿ ಮಲಗ್ತಾ ಇದ್ವು ಗೊತ್ತಾ? ಜಗ್ಲಿ ಇದೆಯಲ್ಲ, ಜಗ್ಲಿ ಮೇಲೆ ಮಲ್ಕೊಳ್ಳೋರು. ಜಮೀನಲ್ಲಿ ಮಲ್ಕೊಳ್ತಿದ್ವು, ತಲೆ ಕೆಳಗ್ ಒಂದ್ ಟವಲ್ ಕೊಟ್ಟು. ಹೌದು. ಅರಳಿ ಕಟ್ಟೆ ಮೇಲೆ ಮಲಗ್ತೀವಿ. ಹೌದು. ಈಗ ಬಂದಿರೋದು ಸರ್ ಇವೆಲ್ಲ. ಹೌದೌದು, ಕರೆಕ್ಟ್. ತುಂಬಾ ದೇಹಕ್ಕೆ ಆಯಾಸ ಆದಾಗ ಸುಮ್ನೆ ಬರೀ ನೆಲದ ಮೇಲೆ ಮಲಗಿದ್ರೆ ಬರಲ್ವಾ ನಿದ್ದೆ? ನಿದ್ದೆ ಬರುತ್ತೆ. ಹೌದು. ಅಷ್ಟೇ. ಇದು ನಾವು ಮಾಡ್ಕೊಂಡಿರೋದು ಬೆಡ್ ಸೋಫಾ ಇವೆಲ್ಲ ಏನ್ ಬೇಕಾಗಿಲ್ಲ ಅದಕ್ಕೆ. ನೀವು ಕೆಳಗಡೆ ಕೂತ್ಕೊಂಡು ಊಟ ಮಾಡಿ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿ, ವ್ಯತ್ಯಾಸ ಇದೆ ಅಷ್ಟೇ. ಇದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ನಿಮ್ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಿಯಾಂಕಾ ಮ್ಯಾಮ್ ಮಾತಾಡಿ ಮ್ಯಾಮ್. ತುಂಬಾ ಚೆನ್ನಾಗಾಯ್ತು ಇವತ್ತು ಧ್ಯಾನ. ನೀವ್ ಹೇಳಿದ್ರಿ ಊಟ ಆಗಿ 1-2 ಅವರ್ ಖಾಲಿ ಆಗಿರ್ಬೇಕು, ಹಾಗಾದ್ರೇನೆ ಫೀಲ್ ಆಗೋದು ಅಂತ. ಬಟ್ ನಾನು 2 o'clock ಊಟ ಮುಗಿಸಿದ್ದು. ಆದ್ರೆ ನಂಗೆ ನೀವ್ ಹೇಳಿದ ತರನೇ ಕರೆಂಟ್ ಶಾಕ್ ಹೊಡ್ದಂಗೆ ಒಂದೊಂದ್ ಪಾಯಿಂಟ್ ಅಲ್ಲಿ ನೀವು ಹೇಳುವಾಗ ಕರೆಂಟ್ ಶಾಕ್ ಹೊಡ್ದಂಗೆ ಫುಲ್ ಬಾಡಿನೇ 1-2-3 ಬಾರಿ ಹಂಗಾಯ್ತು 50 minutes ಅಲ್ಲಿ. ಅದು ಅಥವಾ ಅದ್ ನನ್ ಭ್ರಮೆನ ನಿಜವಾಗ್ಲೂ ಆಯ್ತಾ ನಂಗೆ ಗೊತ್ತಿಲ್ಲ. ನೀವ್ ಹೇಳದ್ಮೇಲೆ ನಂಗೆ ಅದು ಮೇಡಮ್ ಒಂದು ನಿಮಗ್ ಆಗಿದೆ ಅಂತ ಅನ್ಸಿದೆ ಅಲ್ವಾ ಮೇಡಮ್? ಅನ್ಸ್ತು ಮೇಡಮ್, ಫುಲ್ ಶಾಕ್ ಹೊಡ್ದಂಗಾಯ್ತು ಅಂತ. ಈಗ ನಡೀತಾ ಇರ್ತೀರಾ, ಎಡವಿದೀನಿ ಅಂತ ಅನ್ಸ್ದಾಗ ನೀವ್ ಎಡವಿರ್ತೀರಾ ಅಲ್ವಾ? ಹೌದು ಮ್ಯಾಮ್. ಹಂಗೆ ಮೇಡಮ್ ಇದೂನು ಆಗಿರುತ್ತೆ. ಈಗ ನೀವು ಊಟ ಮಾಡೋದು 2:15 ಲೈಟ್ ಆಗಿ ತಿಂದಿರ್ಬೋದು, ಹೆವಿಯಾಗಿ ತಿನ್ನೋರು ಇದೀವಿ, ಮುದ್ದೆನೋ ಇನ್ನೊಂದು ಅದಕ್ಕೆ 1-2 hours ಅಥವಾ ಧ್ಯಾನಕ್ಕೆ ಕುತ್ಕೋಬೇಕು ಅಂತ ಆದ್ರೆ ಇಲ್ಲ. ಬೆಳಗ್ಗೆ ಹೊತ್ತು ತುಂಬಾ ಅದ್ಭುತ, ರಾತ್ರಿ ಬೇಗ ಊಟ ಮಾಡಿ ಮಲಗುವಾಗ ಮಾಡಿ ಇನ್ನೂ ಅದ್ಭುತ. ಮ್ಯಾಮ್ ಇದಕ್ಕೆ ಈಗ ಕೆಲವ್ರಿಗೆ ಮನೇಲೆ ಗೃಹಿಣಿಯರಾಗಿರೋದ್ರಿಂದ ಕೆಲವ್ರು ಕೆಲ್ಸಗಳು ಮುಗಿಯೋದ್ ಲೇಟ್ ಆಗಿರುತ್ತೆ, ಮಧ್ಯಾಹ್ನ ಸ್ನಾನ ಮಾಡಲ್ಲ, ಸಂಜೆ ಸ್ನಾನ ಮಾಡ್ತಾರೆ. ಆ ಟೈಮಲ್ಲಿ ಇದೆಲ್ಲ ಮುಗಿಸಿ ಮಾಡೋಣ ಅಂತೇಳಿ ಈ ತರ ಧ್ಯಾನನೋ ಈ ತರ ಚಕ್ರ ಧ್ಯಾನನೋ ಮಾಡಿ ಸ್ನಾನ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಮು ಆಗಲ್ವಾ ಮ್ಯಾಮ್? ಏನೂ ಆಗಲ್ಲ ಮೇಡಮ್. ಈಗ ಬೆಳಿಗ್ಗೆ ಹೊತ್ತು ಎಷ್ಟೋ ಜನರಿಗೆ ಏನೇನೋ ಕೆಲ್ಸಗಳಿರ್ತದೆ, ಮಾಡಕ್ ಆಗಲ್ಲ ಸ್ನಾನ. ಸಾಯಂಕಾಲ ಹೊತ್ತು ರಿಲ್ಯಾಕ್ಸ್ ಆಗಿ ಮಾಡ್ತಾರೆ, ಒಳ್ಳೆ ನಿದ್ರೆ ಬರ್ತದೆ. ಸ್ನಾನ ಮಾಡಿ ಧ್ಯಾನ. ಬೆಳಗ್ಗೆ ನೀವು ಧ್ಯಾನ ಮಾಡಿ ಕೈಕಾಲ್ ಮುಖ ತೊಳ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಸಾಕು. ಅದೇ ಮೇಡಮ್, ಆ ತರ ಸ್ನಾನ ಮಾಡ್ಕೊಳ್ಳಿ.
ಆತರ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಕೈಕಾಲ್ ಮುಖ ತೊಳ್ಕೊಂಡ್ ಮಾಡೋದು. ಸಂಜೆ ಹೊತ್ತಲ್ಲಿ ಇಲ್ಲ ಮೇಡಮ್, ಇದು ನನ್ನ ಅನುಭವನು. ನಿಜ ಹೇಳ್ಬೇಕಂದ್ರೆ ನೀವೆಲ್ಲ ಬೈಕೊಳ್ತೀರೇನೋ, ನಾನು ಯೂಶುವಲ್ ಆಗಿ ಸ್ನಾನ ಮಾಡೋದು ಲೇಟು. ಬೆಳಗ್ಗೆ ಕೈ ಕಾಲ್ ಮುಖ ತೊಳ್ಕೊಂಡು ಯೋಗ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಒಂದ್ 10 ನಿಮಿಷ ಧ್ಯಾನ ಮಾಡ್ಬಿಡ್ತೀನಿ. ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಸ್ನಾನ ಮಾಡ್ತೀನಿ. ತಿರ್ಗಾ ರಾತ್ರಿ ಟೈಮ್ ಇದ್ರೆ ಧ್ಯಾನ ಕೂತ್ಕೊಳ್ತೀನಿ, ಇಲ್ಲ ಬೇರೆ ಕೆಲಸ ಏನಾದ್ರು ಇದ್ರೆ ಮಾಡ್ತೀನಿ. ಅದಕ್ಕೂ ಇದಕ್ಕೂ ನಾವು ಅನ್ಕೋಬಾರ್ದು, ಅದು ನಮ್ಮ ಭಾವನೆ ಅಷ್ಟೇ, ನಮ್ಮ ಭಾವನೆಗಳದು. ಸರಿ ಸರಿ ಮ್ಯಾಮ್. ಅದೇ ಆತರ ಹೇಳ್ತಾರಲ್ಲ, ಫಸ್ಟ್ ಸ್ನಾನ ಪೂಜೆ. ಏನು ಇಲ್ಲ ಮೇಡಮ್, ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗೋದ ಅಷ್ಟೇ. ಕೆಲವರೆಲ್ಲ ಹೇಳ್ತಾರೆ ಮೇಡಮ್, ಸ್ನಾನ ಮಾಡಿದ್ರೇನೆ ಎಲ್ಲ ಪಲ್ಸೋದು, ಆತರ ಹೇಳ್ತಿರ್ತಾರೆ. ಅಲ್ಲ, ಒಳ್ಳೇದು, ಸಂತೋಷ. ಮಾಡಿದ್ರೆ ಒಳ್ಳೇದು, ಮಾಡದೇ ಇದ್ರೆ ಆಗಲ್ಲ ಅಂತೇನು ಇಲ್ಲ. ಹೌದು, ಅದಕ್ಕೆ ನೀವ್ ಹೇಳ್ದಂಗೆನೆ ನಾನು ಯೋಗ ಕ್ಲಾಸಿಗೆ ಮುಂಚೆ ಹೋಗ್ತಿದ್ದೆ, ಈಗ ಇಲ್ಲೇ ಅಟೆಂಡ್ ಮಾಡ್ತೀನಿ. ಇಲ್ಲಿ ಅಟೆಂಡ್ ಮಾಡಿದ್ರು ಅಲ್ಲೋಗೋದಾದ್ರೆ ಒಂದೊಂದ್ಸಲಿ ಸ್ನಾನ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ, ಇಲ್ಲ ಅಂದ್ರೆ ಒಂದೊಂದ್ಸಲಿ ಈಗ ಏನೂ ಆಗಲ್ಲ ಮೇಡಮ್, ತೊಳ್ಕೊಂಡು ಹೋಗ್ತೀವಿ. ಏನಾಗಲ್ಲ. ನಿಮಗ ಅದ್ ಸರಿ ಇದೆ, ನಿಮ್ ದೇಹಕ್ಕೆ ಸರಿ ಇದೆ, ಮನಸ್ಸಿಗೆ ಸರಿ ಇದೆ, ದೇಹಕ್ಕೆ ಸರಿ ಇದೆ, ಮನಸ್ಸಿಗೆ ಸರಿ ಇದೆ ಅಂತ ಅನ್ಸಿದ್ರೆ ಮಾಡ್ಕೊಂಡು ಹೋಗಿ ಮೇಡಮ್, ಏನಾಗಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಬಟ್ ಸ್ನಾನ ಮಾಡಿ ಕೂತ್ರೆ ಏನಂದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ, ನಮ್ಗೆ ಅನ್ಸುತ್ತೆ ನನ್ ಬಾಡಿ ಕ್ಲೀನ್ ಆಗಿದೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಅಷ್ಟೇ ವ್ಯತ್ಯಾಸ. ಅದೇ ನೀವು ಧ್ಯಾನ ಮನೆಯಲ್ಲಾದ್ರೂ ಮಾಡಿ, ದೇವಸ್ಥಾನದಲ್ಲಾದ್ರೂ ಮಾಡಿ, ಅರಳಿ ಮರದ ಕಟ್ಟೆ ಕೆಳಗಾದ್ರೂ ಮಾಡಿ, ಧ್ಯಾನನೇ. ನಿಮ್ ಮನಸ್ಥಿತಿ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೌದು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಜನ ಹಂಗೆ ಹೇಳ್ತಿದ್ರಲ್ಲ, ಡೌಟ್ ನ ಕ್ಲಿಯರ್ ಮಾಡ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಅವಕಾಶ ಮಾಡ್ಕೊಟ್ಟಿರೋ ಮಹಾಭಕ್ತಾರ್ ಫೌಂಡೇಶನ್ಗೆ, ನಿಮ್ಗೆ, ರಂಗನಾಥ್ ಸರ್ಗೆ, ಪತ್ರಿಜಿ ಗುರುಗಳಿಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಿಯಾಂಕಾ ಮ್ಯಾಮ್. ಮಾಸ್ಟರ್ಸ್, ಶನಿವಾರ ಅದ ವಿಡಿಯೋ ಶೇರ್ ಮಾಡಿದ್ದೀನಿ ಮಾಸ್ಟರ್ಸ್. ನಮ್ಮ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ರತ್ನ ಬಡವನಹಳ್ಳಿ ಅವರ ಅನುಭವ ಹಂಚಿಕೆನ ಹಂಚ್ಕೊಂಡಿದ್ರು. ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಮಾಸ್ಟರ್ಸ್. ಅಲ್ಲಿ ಹೋಗಿ ಲೈಕ್ ಮಾಡಿ, ಇಲ್ಲಿ ಬಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ರೇವತಿ ಮ್ಯಾಮ್, ನಿಮ್ದು ಕೋರ್ಸ್ ಇದೆ, ಮಾತಾಡ್ಬೋದು ಮ್ಯಾಮ್. ನಮಸ್ತೆ ಲಕ್ಷ್ಮೀಕಾಂತ ಮ್ಯಾಮ್, ನಮಸ್ತೆ. ಕೇಳ್ತಾ ಇದ್ದಲ್ಲ? ಹೇಳ್ತಾ ಪ್ರಶ್ನೆ ಅದ್ಭುತವಾಗಿ ಆಯ್ತು, ಬಹಳ ಚೆನ್ನಾಗಿ ಆಯ್ತು. ತಾವು ಹೇಳಿದ್ರಲ್ಲ, ನೀವು ಒಂದೊಂದು ದಿನಕ್ಕೆ ಒಂದೊಂದು ಚಕ್ರವನ್ನ ಬೇಕಾದ್ರೆ ಈ ತರ ಚಕ್ರ ಧ್ಯಾನ ಮಾಡ್ಕೋಬಹುದು ಅಂತ. ಸೊ ಸಾಮಾನ್ಯವಾಗಿ ಏನಂತಾರೆ, ಇದು ಸರ್ಪೆಂಟ್ ಹಾಗೆ, ಅಂದ್ರೆ ಹಾವಿನ ಹಾಗೆ ಕೆಳಗಡೆಯಿಂದ ಮೇಲ್ ಬರುತ್ತೆ ಅಂತ ಹೇಳ್ಕೊಂಡು, ಇವತ್ತು ಬೆಳಗ್ಗೆ ಸಹ ನಮ್ಮ ಮಲ್ಲಪ್ಪ ಅರ್ಬಾವಿ ಸರ್ ಸಹ ಅದನ್ನ ತೋರಿಸಿದ್ರು, ಈ ಎನರ್ಜಿ ಹೀಗ್ ಫ್ಲೋ ಆಗುತ್ತೆ ಅಂತ. ಅದು ಏನು ಬ್ಲಾಕ್ ಅಂತ ಆಗಲ್ವಾ? ಅಂದ್ರೆ ಒಂದನ್ನ ಮಾಡಿ ಇವತ್ತು ಬಿಟ್ಟು ಮತ್ತೆ ನಾಳೆ ಮಾಡಿದಾಗ ಅದು ಹಿಂಗೆ ಆ ಫ್ಲೋ ಹಿಂಗಿರ್ತದೆ ಅಂತ. ಅಂದ್ರೆ ಮೂಲಾಧಾರ ಚಕ್ರದಿಂದ ಶುರುವಾಗ್ತದೆ. ಮೂಲಾಧಾರ ಚಕ್ರದಿಂದ ಶುರುವಾಗಿ ಸ್ವಾದಿಷ್ಠಾನ ಚಕ್ರಕ್ಕೆ ಹಿಂಗ್ ಹಾಸಿ ಬಂದು ಹಿಂಗ್ ಹೋಗಿ ಅರ್ಧ ಚಕ್ರಕ್ಕೆ ಬಂದು ಅಲ್ಲಿ ತಲೆ ತರ ಕಾಣುತ್ತೆ. ಇವತ್ತು ಒಂದು ಮಾಡುದು, ನಾಳೆ ಒಂದ್ ಮಾಡುದು, ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಮೂಲಾಧಾರ ಚಕ್ರ ಏನ್ ಹೇಳುತ್ತೆ, ನಿಮ್ಮಲ್ಲಿರೋ ಭಯ, ಆತಂಕ, ಅಥವಾ ನಾವು ಇನ್ನು ಆಧ್ಯಾತ್ಮಿಕವಾಗಿ ಮೇಲೇಳ್ಬೇಕು ಅಂದ್ರೆ ನಾವೆಲ್ಲ ಸ್ಟಕ್ ಆಗಿರೋದೇ ಮೂಲಾಧಾರದಲ್ಲಿ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ತುಂಬಾ ಇಂಪಾರ್ಟೆಂಟ್. ಈ 3 ಚಕ್ರಗಳ ಸಾಧನೆ ಮಾಡಿದ ಮೇಲೆ ನಾವು ಈಸಿಯಾಗಿ ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಮಾಡ್ಕೊಡ್ತದೆ. ಹೆಚ್ಚೆಚ್ಚು ಧ್ಯಾನ ನಾವು ಮಾಡ್ಬೇಕಾಗಿರೋದು, ಆಕ್ಟಿವೇಟ್ ಮಾಡ್ಕೋಬೇಕಾಗಿರೋದು ಮೂಲಾಧಾರ. ನಮ್ಮಲ್ಲಿರೋ ಫಸ್ಟ್ ಭಯ, ಆತಂಕ ಎಲ್ಲ ಹೋಗ್ಬೇಕು. ನಾನು, ನಂದು ಅನ್ನೋ ಅರಿಷಡ್ವರ್ಗಗಳು ಹೋಗ್ಬೇಕು. ಮಣಿಪೂರ ದಾಟ್ಕೊಂಡು ಅನಾಹತಿಗೆ ಬಂದಾಗ ಈಸಿಯಾಗಿ ನಾವು ಮೇಲೆ ಹೊರಟೋಗ್ತೇವೆ. ಸೊ ಇದು ಏನು ಹೇಳ್ತಾರೆ, ನಮ್ಮ ಒಂದು ಇನ್ನೊಂದು ಹಾವಿನ ರೀತಿ ಹೋಗೋದು ಇದೆಯಲ್ಲ, ಅದು ನಾವು ನಾಪ್ಕ ಬಂದಂಗ್ ಬರೀ ಮೈಯೆಲ್ಲ ಇನ್ನ ಜುಮ್ ಅಂತ ಅದು ಎಲ್ಲೂ ಏನೂ ಬ್ಲಾಕ್ ಆಗಲ್ಲ. ನಾವು ಯಾವಾಗ ಎಡನಾಡಿ ಪಿಂಗಳ ನಾಡಿ ನಾವು ಮಾಡ್ತೀವಿ, ಅದು ಆವಾಗ ಅದು ಈ ತರ ಆಕ್ಟಿವೇಟ್ ಆಗ್ತಾ ಈ ತರ ಹೋಗ್ತದೆ. ಆ ನಾಡಿಗಳು, 2 ನಾಡಿಗಳು ಸ್ಟ್ರೈಟ್ ಇಲ್ಲ. ಅಂದ್ರೆ ನಂದು ಡೌಟ್ ಏನಂದ್ರೆ, ಈಗ ನಾವು ಈ ದಿನ ನಾವು ಮೂಲಾಧಾರದ ಇದು ಧ್ಯಾನವನ್ನ ಮಾಡ್ತೇವೆ. ಮೂಲಾಧಾರ ಚಕ್ರ ಧ್ಯಾನವನ್ನ ಮಾಡಿದಾಗ ಈ ಧ್ಯಾನವು ಸಹ ಸಹಸ್ರಾರ ಜೊತೆ ಅಲ್ಲಿವರೆಗೂ ಹೋಗುತ್ತೆ. ಇಲ್ಲಿ ನೀವು ಮೂಲಾಧಾರ ಚಕ್ರದ ಮೇಲೆ ಮಾಡಿದಾಗ, ಮೂಲಾಧಾರ ಚಕ್ರದ ಶಕ್ತಿ ಏನು, ಅದು ಬ್ಯಾಲೆನ್ಸ್ ಇದ್ದಾಗ ಏನ್ ಮಾಡ್ತದೆ, ನಮಗೆ ಭಯ, ಆತಂಕ, ಉದ್ವೇಗ ಇವೆಲ್ಲ ಏನು ಇಲ್ದೇ ಇರೋಂಗ್ ಮಾಡುತ್ತೆ.
ನಮ್ಮ ನಾಭಿಯಿಂದ ಕೆಳಗಡೆ ಇರುವಂತ ಭಾಗಗಳು, ತೊಡೆ, ಮೊಣಕಾಲು, ಆಂಕಲ್ಸ್, ಮೀನಖಂಡಗಳು, ಬೆರಳುಗಳು, ಪಾದಗಳು, ಇದಕ್ಕೆ ಶಕ್ತಿ ತುಂಬುತ್ತೆ. ಇದು ಮೂಲಾಧಾರ ಚಕ್ರದಿಂದ ಆಗುವಂತ ಪ್ರಯೋಜನಗಳು ನಮಗೆ. ಈ ಚಕ್ರದ ಧ್ಯಾನ ನಾವು ಮಾಡುವಾಗ ಇಡಾನಾಡಿ ಪಿಂಗಳ ನಾಡಿ ದೀರ್ಘವಾಗಿ ತಗೊಂಡು ನಾವು ಮಾಡ್ತೀವಲ್ಲ ಒಂದೇ ಇದ್ರಲ್ಲಿ, ಆವಾಗ ನಿಮ್ಗೆ ಈ ಒಂದು ಹಾವಿನ ರೂಪದಲ್ಲಿ ಹೋಗಿ ಅಲ್ಲಿ ಇದಾಗೋದು. ನಿಮಗೆ ಮತ್ತೆ ಯೂರಿನರಿ ಅಥವಾ ನಮ್ಮ ಜಲತತ್ವದ ಮೇಲೆ ಅಥವಾ ನಮ್ಮ PCOD ರೀಪ್ರೊಡಕ್ಟಿವ್ ಆರ್ಗನ್ಸ್ ಮೇಲೆ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿದ್ದಾಗ ಸ್ವಾದಿಷ್ಠಾನದ ಮೇಲೆನೆ ಮಾಡಿ. ಆ ಸ್ವಾದಿಷ್ಠಾನದ ಮೇಲೆ ಆ ಬೀಜಾಕ್ಷರ ಆ ಚಕ್ರನ ಆ ಪಾರ್ಟ್ಸ್ ನ ಆಕ್ಟಿವೇಟ್ ಮಾಡ್ತದೆ, ಅಲ್ಲಿ ಆರೋಗ್ಯವನ್ನು ತುಂಬುತ್ತೆ. ಈ ಚಕ್ರಗಳದು ಇದು ನಾವು ಇಡನಾಡಿ ಪಿಂಗಳ ನಾಡಿ ಇದು ಮಾಡುವಾಗ ಏನಾಗುತ್ತೆ, ಅದು ಈ ತರ ಹೋಗಿ ಅಲ್ಲಿ ಸುಷುಮ್ನ ನಾಡಿಯಲ್ಲಿ 3 ಸೇರ್ಕೊಳ್ತದೆ, ಮಧ್ಯ ಹರಿಯುತ್ತದೆ ಬ್ರಹ್ಮನಾಡಿ. ಈ ಸುಷುಮ್ನ ನಾಡಿ ಇಡನಾಡಿ ಪಿಂಗಳ ನಾಡಿ ಇಲ್ಲಿ ಸ್ಟಕ್, ಇಲ್ಲಿ ಸಂಗಮ ಆಗೋಯ್ತು. ನಿಮ್ಮ ಬ್ರಹ್ಮಾಂಡಕ್ಕೆ ಹೋಗ್ಬೇಕಾದ್ರೆ ಸುಷುಮ್ನ ನಾಡಿ ಯಾವಾಗ ಇವೆರಡು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ತಾನಾಗಿ ಸುಷುಮ್ನ ನಾಡಿ ಒಳಗೆ ಸೇರ್ಕೊಂಡು ಬ್ರಹ್ಮಾಂಡಕ್ಕೆ ನಾವು ಸಹಸ್ರಾರದಿಂದ ಹೋಗೋಕೆ ಅನುಕೂಲ ಮಾಡ್ಕೊಳ್ತಾರೆ. ಅದು ಬ್ರಹ್ಮನಾಡಿ. ನಾವು ಯಾಕೆ ಕಮಲದ ರೂಪದಲ್ಲಿ ಭಾವಿಸ್ಕೊಳ್ಳಿ ಅನ್ನೋದು, ಬ್ರಹ್ಮ ಎಲ್ಲಿ ಕೂತಿರೋದು? ಕಮಲದಲ್ಲಿ. ಸೊ ಅದಕ್ಕೆ ತಾವು ಕಮಲದ ರೂಪದಲ್ಲಿ 4 ದಳ, 6 ದಳ, 10 ದಳ, 12 ದಳ, 16 ದಳನ ಗಮನಿಸ್ಕೊಳ್ಳಿ ಅಂತ ಹೇಳೋದು ನಾವು. ಅದು ಬ್ರಹ್ಮನಾಡಿ, ಸುಷುಮ್ನ ನಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇವತಿ ಮ್ಯಾಮ್. ನಿಮ್ ಕ್ವಶನ್ ಇಂದ ಎಲ್ಲರಿಗೂ, ಅಂದ್ರೆ ಬೇರೆಯವ್ರಿಗೆ ಇದ್ರ ಬಗ್ಗೆ ಏನ್ ಅನುಮಾನ ಆಯ್ತಾ ಎಲ್ರಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಮ್ಯಾಮ್. ಲತಾ ಲಕ್ಷ್ಮೀಕಾಂತ್ ಮ್ಯಾಮ್ ಮಾತಾಡ್ಬೋದು ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಮಾತಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್. ಹಲೋ. ನಮಸ್ತೆ, ಮಾತಾಡಿ ಮ್ಯಾಮ್, ಕೇಳಿಸ್ತಾ ಇದೆ. ನಮಸ್ತೆ ಮ್ಯಾಮ್, ಲಕ್ಷ್ಮೀಕಾಂತ್ ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ತೆ ಮ್ಯಾಮ್. ನಾನ್ ಮಹಾ ಅವತಾರ್ ಫೌಂಡೇಶನ್ ಸೇರಿ ಈಗ 2 months ಆಯ್ತು. ಕಾಲಾಂತರದಿಂದ ಈಗ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಈಗ ಮತ್ತೆ ಈ ದಿನ ನಾನು ಜಾಯಿನ್ ಆದೆ. ಲಕ್ಷ್ಮೀ ಮಹೇಶ್ ಅವರು ತುಂಬಾ ಚೆನ್ನಾಗಿದೆ, ನವರಾತ್ರಿ ಸ್ಟಾರ್ಟ್ ಆಗಿದೆ, ಮೇಡಮ್ ಅವ್ರು ಇವತ್ತು ಕ್ಲಾಸ್ ನಡೆಸ್ತಾ ಇದ್ದಾರೆ, ಜಾಯಿನ್ ಆಗಿ ಅಂತ ಬೆಳಗ್ಗೆ ಫೋನ್ ಮಾಡಿದ್ರು ನಮ್ ಫ್ರೆಂಡ್ ಅವರು. ಅದರಿಂದ ಈಗ ಜಾಯಿನ್ ಆದ್ಮೇಲೆ ನನಗೆ ಸ್ವಲ್ಪ ಫಸ್ಟ್ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್ ತಮ್ಗೆ. ಥ್ಯಾಂಕ್ ಯು. ನಿಮಗೂ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಮಹಾ ಅವತಾರ ಫೌಂಡೇಶನ್ ಆಪ್ತ ಬಂಧುಗಳಿಗೆ ಎಲ್ಲರಿಗೂ ನವರಾತ್ರಿಯ ಆರ್ಥಿಕ ಶುಭಾಶಯಗಳು. ನನ್ಗೆ ಏನಂದ್ರೆ ಮೇಡಮ್, ಇವಾಗ ಹೇಳ್ಕೊಟ್ಟಿದ್ ಕ್ಲಾಸ್ ಅಲ್ಲಿ ನೀವು ಸ್ವರಗಳು ಹೇಳಿದ್ರಲ್ಲ ಮೇಡಮ್, ಲಂ ಅಂ ಈ ಚಕ್ರದು ಹೇಳ್ಕೊಟ್ರಲ್ಲ, ಅದು ನಾನು ಇವತ್ತು ಜಾಯಿನ್ ಆಗಿರೋದ್ರಿಂದ ನಾಳೆಯಿಂದ ನಾನು ಮೆಡಿಟೇಷನ್ ಮಾಡ್ಬೇಕಾದಾಗ ಅದೆಲ್ಲ ಹೇಳ್ಕೊಬೇಕಂದ್ರೆ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಅದರಿಂದ ನನ್ಗ ಇದು ಬಂದು ಕಮೆಂಟ್ ಅಲ್ಲಿ ಕೊಡ್ಬೇಕಾಗುತ್ತೆ ಮೇಡಮ್, ಲಿಂಕ್ ಅಲ್ಲಿ ನನ್ಗೆ ಬೇಕಾಗುತ್ತೆ ಅದು ಕ್ಲಾಸ್ದು ವಿಡಿಯೋ ಸಿಗತ್ತೆ ಮೇಡಮ್, ನಾಳೆಗೆ ನಿಮ್ಗೆ ವಿಡಿಯೋ ಸಿಗತ್ತೆ. ಇವಾಗ ಮೇಡಮ್ ಏನ್ ಕ್ಲಾಸ್ ಮಾಡಿದಾರೋ ಓಕೆ, ಅದು ನಿಮ್ಗೆ ನಾಳೆ ವಿಡಿಯೋ ಸಿಗತ್ತೆ. ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ, ಆವಾಗ ನೀವು ಆ ವಿಡಿಯೋನ ಹಾಕೊಂಡು ನೀವು ಮಾಡ್ಕೋಬಹುದು. ಓಕೆ ಮೇಡಮ್. ಅದ್ರಲ್ಲೆಲ್ಲ ಮೇಡಮ್ ಇವಾಗ ಏನ್ ಕ್ಲಾಸ್ ಮಾಡಿದಾರೋ ಅದು ಫುಲ್ ಡೀಟೇಲ್ ಇರುತ್ತೆ. ಓಕೆ ಮೇಡಮ್, ಹಾಗಾದ್ರೆ ಓಕೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ ನಾಳೆಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶ್ಯಾಮಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಶ್ಯಾಮಲಾ ಮೇಡಮ್ ಅವರೇ. ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಚಕ್ರ ಧ್ಯಾನ. ನನಗೆ ಇಲ್ಲೆಲ್ಲ ಒಂಥರ ಆಯ್ತು, ಮೊದ್ಲೇ ಆಗುತ್ತಾ ಇತ್ತು, ಇವತ್ತು ಹಾಗೆ ತಲೆ ಮೇಲೆಲ್ಲ ಒಂಥರ ಆಯ್ತು ನನ್ಗೆ. ತುಂಬಾ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ದು ಕ್ವಶನ್ಸ್ ಏನಿಲ್ವಾ ಶ್ಯಾಮಲಾ ಮ್ಯಾಮ್? ಕ್ವಶನ್ಸ್ ಏನಿಲ್ಲ ನಿಮ್ದು? ಕ್ವಶನ್ ಏನಿಲ್ಲ ಮೇಡಮ್. ಓಕೆ ಮ್ಯಾಮ್, ಓಕೆ. ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ, ಥ್ಯಾಂಕ್ ಯು ಮ್ಯಾಮ್. ಶಶಿಕಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ತುಂಬಾ ಚೆನ್ನಾಗಿತ್ತು. ನನ್ಗೆ
ಸ್ವಲ್ಪ ಊಟ ಮಾಡಿ 1-1.5 ಗಂಟೆಲಿ ನಿದ್ದೆ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಚಕ್ರ ಧ್ಯಾನ ಅಂದ ತಕ್ಷಣ ಟಕ್ಕಂತ ಸ್ಟಾರ್ಟ್ ಮಾಡ್ದೆ. ಆ ನಿದ್ದೆ ಎಲ್ಲ ಹೋಗಿ ಬಹಳ ಲೈಟ್ ಆಗಿ ಬಹಳ ಖುಷಿ ಆಯ್ತು. ಪೂರ್ತಿ ಅಡಿಯಿಂದ ಮುಡಿಯವರೆಗೆ ಖುಷಿ ಆಯ್ತು ಅಂತ ಹೇಳ್ತಾರಲ್ಲ, ಹಾಗಾಯ್ತು. ನನ್ಗೆ ಒಂದು ಏನಂತಂದ್ರೆ, ಈ ಸುಷುಮ್ನ ನಾಡಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ನಿಮ್ಮ ಮೊಬೈಲ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮುಖ ಮೇಲೆ ಬರ್ಲಿ ಮ್ಯಾಮ್. ಇಲ್ಲ, ಚಾರ್ಜ್ಗೆ ಹಾಕೊಂಡಿದೀನಿ, ಮಲಗಿದೆ ಮೇಡಮ್ ಮೊಬೈಲ್. ಸಾಕು. ಮೇಡಮ್, ಸುಷುಮ್ನ ನಾಡಿ, ಈ ಸುಷುಮ್ನ ನಾಡಿನ ನಾವು ಬ್ರಹ್ಮನಾಡಿ ಅಂತಾನು ಕರಿತೀವಿ. ಹೌದು. ನಮ್ಮ ಮೂಲಾಧಾರ ಚಕ್ರ ಇದೆಯಲ್ಲ, ಬೆನ್ನಿನ ಕೊನೆ ಮೂಳೆ, ಅಲ್ಲಿಂದ ನೇರವಾಗಿ ಎಲ್ಲ ಚಕ್ರಗಳ ಮೂಲಕ ಹಾದು ಇಲ್ಲಿ ಸಹಸ್ರಾರದಿಂದ ಬ್ರಹ್ಮಾಂಡಕ್ಕೆ ಸೇರೋದೇ ಅದು. ಇನ್ನೊಂದು, ಈ ಮೂಲಾಧಾರದ ಮೇಲೆ ಇದು ಮಾಡಿ ಅಂತ ಹೇಳಿದ್ರಲ್ಲ, ಅದೇ ಒಂದೊಂದ್ ದಿನ ಒಂದೊಂದು ಚಕ್ರದ ಮೇಲೆ ಮಾಡ್ತಾ ಹೋಗಿ. ಈಗ ಚಕ್ರಗಳು ಅಂತಂದ್ರೆ ಎನರ್ಜಿ ಸೆಂಟರ್ಸ್, ದೇ ಆರ್ ದ ಕಾಂಬಿನೇಷನ್, ಅಂದ್ರೆ ಇದು ಜಂಕ್ಷನ್ಸ್ ಆಫ್ ನಾಡೀಸ್. ಹೌದಾ ಮೇಡಮ್? ನರ ಜಂಕ್ಷನ್. ಇದ್ರಲ್ಲಿ ಈ ಮೂಲಾಧಾರದ ಮೇಲೆ ಮಾಡಿದಾಗ ಮೂಲಾಧಾರ ಸ್ಟ್ರೆಂಥನ್ ಆಗತ್ತೆ, ಅಲ್ಲಿರೋ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಆಗತ್ತೆ ನಮ್ಮ ಬಾಡಿದು. ಹೌದಾ? ಆಮೇಲೆ ನಮ್ಗೆ ನೆಕ್ಸ್ಟ್ ಇಂದ ಯಾವ್ದು ಬೇಕೋ ಅದನ್ನ ಸ್ಟ್ರೆಂಥನ್ ಮಾಡಕ್ಕೆ ಆ ಚಕ್ರನ ಕುರಿತು ನಾವು ಧ್ಯಾನ ಮಾಡ್ಬೇಕು. ಹೌದು. ಈಗ ರೇವತಿ ಮೇಡಮ್ ಕೇಳಿದ್ರಲ್ಲ, ಮೂಲಾಧಾರದ ಮೇಲೆ ಮಾಡಿದಾಗ ಮೇಲಿಂದೆಲ್ಲ ಏನಾಗತ್ತೆ ಅಂತ. ಮೂಲಾಧಾರ ಮೊದ್ಲು ಸ್ಟ್ರೆಂಥನ್ ಆಗತ್ತೆ, ಆಮೇಲೆ ನಾವು ಇದಕ್ಕೆ ವಿಶುದ್ಧಿಗ್ ಬರ್ಬೇಕು. ವಿಶುದ್ಧಿಗೆ ಯಾವ್ದಾದ್ರು ಸ್ವಾದಿಷ್ಠಾನನ ಸ್ಟ್ರಾಂಗ್ ಮಾಡ್ಕೋಬೇಕು. ಹಾಗೆ ಒಂದೊಂದೇ ಚಕ್ರನ ಸ್ಟ್ರಾಂಗ್ ಮಾಡ್ಕೋತಾ ಹೋದಾಗ ನಮ್ಗೆ ಫೈನಲ್ ಆಗಿ ಬಾಡಿ ಫುಲ್, ಅಂದ್ರೆ ನಮ್ಮಲ್ಲಿ ಇರೋ ನ್ಯೂನತೆಗಳೆಲ್ಲ ಹೋಗಿ ಸ್ಟ್ರಾಂಗ್ ಆಗಿ ನಾವು ಇದಕ್ಕೆ ಸಹಸ್ರಾರಕ್ಕೆ ಎಂಟರ್ ಆಗಕ್ಕೆ ಕೆಪಾಸಿಟಿ ಬರುತ್ತೆ ಅಂತ. ಹೌದಾ? ನನ್ಗೆ ಅರ್ಥ ಆಗಿದ್ದಿಷ್ಟು. ನೀವು 7 ಚಕ್ರದ ಮೇಲೂ ಒಂದೇ ಸಾರಿ ಮಾಡ್ಕೊಂಡು ಹೋಗ್ಬೋದು. ಮಾಡ್ಬೋದು. ಇದು ಒಂದೊಂದೇ ಮಾಡುವಾಗ ನಾನು ಹೇಳಿದ್ದು ಇದು ಒಟ್ಟಿಗೆ ಒಂದೊಂದೇನು ಮಾಡ್ಕೋಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಧ್ಯಾತ್ಮಿಕವಾಗಿ ನಾವು ಮೇಲ್ ಹೋಗ್ಬೇಕು ಅಂದ್ರೆ ನಮ್ಗೆ 3 ಚಕ್ರಗಳು ತುಂಬಾ ಇಂಪಾರ್ಟೆಂಟ್. ಹೌದು. ಆಮೇಲೆ ಇದ್ಯಾವುದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅವ್ 3 ನಮ್ಗೆ ಆಧ್ಯಾತ್ಮಿಕವಾಗಿ ನಮ್ಗೆ ದಾರಿ ಮಾಡ್ಕೊಟ್ಬಿಟ್ರೆ ಮೇಲ್ ಹೊರಟೋಗ್ತೀವಿ. ಹೌದು. 2, ಒಂದು ಆರೋಗ್ಯವಾಗಿ, ಒಂದು ಆಧ್ಯಾತ್ಮಿಕವಾಗಿ. ಈಗ ಮೂಲಾಧಾರ ಏನೋ ನಮ್ಗೆ ಅಯ್ಯೋ ಭಯ ಆತಂಕ ಇರ್ತದೆ. ಏನ್ ಮಾಡ್ತೀರಾ? ಮೆಡಿಟೇಷನ್ ಮಾಡಕ್ ಆಗಲ್ಲ. ಆಮೇಲೆ ನಮಗೆ ಕಾಲುಗಳಲ್ಲಿ ಶಕ್ತಿ ಇಲ್ಲ, ತೊಡೆಗಳಲ್ಲಿ ಶಕ್ತಿ ಇಲ್ಲ, ಮೊಣಕಾಲ್ ನೋವು, ಪಾದಗಳ ನೋವು, ನಡಿಯಕ್ಕೆ ಆಗಲ್ಲ. ಯಾವ ಸ್ಟ್ರೆಂಥನ್ ಮಾಡ್ಕೋಬೇಕು? ನಾವು ಆ ಚಕ್ರನ್ ಮಾಡ್ಕೋಬೇಕು. ಅಥವಾ ನಮ್ಗೆ PCOD ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಇನ್ನೇನೋ ಒಂದು ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದೆ, ನೀವು ಅದ್ರ ಮೇಲೆ ಹೆಚ್ಚಿನ ಗಮನ ಕೊಟ್ಟು ಮಾಡ್ತಾ ಇದ್ರೆ ಅದು ಇಂಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಮಾಡಬಿಡುತ್ತೆ. ಕಾನ್ಸ್ಟಿಪೇಷನ್ ಇದೆ, ಅಸಿಡಿಟಿ ಇದೆ, ಬ್ಲೋಟಿಂಗ್ ಇದೆ, ತಿಂದಿ ಜೀರ್ಣ ಆಗಲ್ಲ, ಸರಿಯಾಗಿ ಮಲ ಆಚೆ ಹೋಗಲ್ಲ, ಜಾಸ್ತಿ ಮಣಿಪುರ ಮೇಲೆ ಮಾಡ್ಕೋಬೇಕು. ಅದು ಬ್ಯಾಲೆನ್ಸ್ ಆದಾಗ ಬೇರೆ ಬ್ಯಾಲೆನ್ಸ್ ಇದೆ, ಇದು ಇಂಬ್ಯಾಲೆನ್ಸ್ ಇದೆ, ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ, ಹೋಗೋಣ. ಎಲ್ಲಾನು ಚೆನ್ನಾಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ, ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿಗೆ ಮಾಡಬಹುದು. ಇದು ಈ ಯೋಗದಲ್ಲಿ ಮೇಡಮ್, ಈಗ ಇಲ್ಲಿ ಧ್ಯಾನದಲ್ಲಿರೋರ್ಗೆಲ್ಲ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಧ್ಯಾನಕ್ಕೆ ಬಂದಾಗ ಕಷ್ಟ ಆಗತ್ತೆ. ಈ ಯೋಗದಲ್ಲಿದ್ದವ್ರಿಗೆ ಒಂಥರ ಸ್ಟ್ರೆಂಥನ್, ಅಂದ್ರೆ ಸ್ಥಿರಂ ಸುಖಂ ಆಸನಂ ಬಂದಿದ್ದಾಗ ಈಸಿ ಆಗತ್ತೆ. ಅದಕ್ಕೆ ಈಗ ಸರ್ ಯೋಗನ ಇಂಟ್ರೊಡ್ಯೂಸ್ ಮಾಡಿರೋದು ಒಳ್ಳೇದು. ಈ ಧ್ಯಾನದ ಜೊತೆಗೆ ಯೋಗ ಪ್ರಾಣಾಯಾಮ ಬೆಸ್ಟ್ ಅಂತ ಅನಿಸ್ತು ನನ್ಗೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ. ನೀವು ಇವಾಗ ಥ್ಯಾಂಕ್ ಯು ಮೇಡಮ್. ಈಗ ನೀವು ಯೋಗ ಹೇಳಿದ್ರಲ್ವಾ, ಈಗ ಮೂಲಾಧಾರ ಚಕ್ರ ನಾವು ಬರೀ ಲಮ್ ಅಂತ ಹೇಳ್ಕೊಂಡ್ ಮಾಡ್ತೀವಿ, ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಆಸನಗಳು ಇರ್ತವೆ. ಹೌದು. ಮಾಡೋರು ಆ ಆಸನಗಳನ್ನ ಮಾಡ್ಕೊಂಡು ನೀವು ಆಮೇಲೆ ಸ್ವಲ್ಪ ಬಾಡಿ ಎಲ್ಲ ಸ್ಟ್ರೈನ್ ಆಗಿರ್ತದೆ, ಧ್ಯಾನ ಕೂತ್ಕೊಂಡ್ರೆ ಆರಾಮಾಗಿ ಆಗ್ಬಿಡೋದು. ಸೂಪರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯೋಗ ಈಸ್ ಪ್ರಿಪರೇಷನ್ ಫಾರ್ ಧ್ಯಾನ ಅಂತ. ಇದ್ದಾಗ ಧ್ಯಾನ ಇದು ಅಂತ. ಖಂಡಿತ ಸೂಪರ್ ಧ್ಯಾನ ಆಗೋದು. ಯೋಗನ ಮಾಡ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಡು ನೆಕ್ಸ್ಟ್ ಬ್ರಾಹ್ಮರಿ ಮಾಡ್ಕೊಂಡು ಹೋದಾಗ ದಟ್ ಈಸ್ ದ ಪ್ರೇಯರ್ ಪ್ರಿಪರೇಷನ್ ಟು ಧ್ಯಾನ. ಆದ್ಮೇಲೆ ಕಣ್ಣು ಓಪನ್ ಮಾಡಕ್ಕೆ ಬಿಡಲ್ಲ. ಸೊ
ಟು ಬಿ ಕಂಟಿನ್ಯೂಡ್ ಫಾರ್ ಧ್ಯಾನ ಅಂತ. ಹೌದು ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್. ಪ್ರಕಾಶ್ ಸರ್ ಮಾತಾಡಿ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಗೆ ಸ್ವಲ್ಪ ಕೆಲವೊಂದು ಟೈಮ್ ತೊಂದ್ರೆ ಆಗ್ತದ, ಮಾಡಿದ್ರೆ ಏನೋ ತೊಂದ್ರೆ ಇಲ್ಲಲ್ಲ ಮೇಡಮ್? ನಿಮ್ ವಾಯ್ಸ್ ಸರಿಯಾಗಿ ಕೇಳಿಲ್ಲ ಸರ್, ಇನ್ನೊಂದ್ಸರಿ Hello? ಕೇಳಿಸಿ. ನಿಮ್ ಕ್ವಶನ್ ಇನ್ನೊಂದ್ಸರಿ ಕೇಳಿ ಸರ್, ಕಟ್ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ನಿಮ್ಗೆ ಕೇಳಿಸ್ತಾ ಇಲ್ಲ ವಾಯ್ಸ್. ಉಸಿರಾಟ ತೊಂದ್ರೆ ಆಗ್ತದ್ರಿ, ಏನೋ ಅದು ಪ್ರಾಬ್ಲಮ್ ಅಲ್ಲ. ಇವಾಗ ಕೇಳಿಸ್ತದ್ರ? ಹಲೋ, ಹಾ ಮಾತಾಡಿ ಸರ್, ಮಾತಾಡಿ. ನಮಗ ಉಸಿರಾಟದ ಪ್ರಾಬ್ಲಮ್ ಇದೆ ರೀ, ಇದಕ್ಕ ಮಾಡ್ಬೇಕಾ ಬೇಡ ಅಂತ ವಿಚಾರ ಮಾಡೋಣ. ಮೇಡಮ್ Hello? ಸರ್ಗೆ ಉಸಿರಾಟದ ತೊಂದ್ರೆ ಇದೆ, ಅದರಿಂದ ನಾನು ಇದನ್ನ ಮಾಡ್ಬೋದಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಆಮ್ಯಾಗ Sir, ಕಪಾಲಭಾತಿ ಭಸ್ತ್ರಿಕಾ ಅವನ್ನೆಲ್ಲ ಮಾಡ್ತಾ ಇದೀನಿ ಮೇಡಮ್. ನಿಮ್ಗೆ ಉಸಿರಾಟದ ತೊಂದ್ರೆ ಅಂದ್ರೆ ಯಾವ ತರ ಅಂತ ಗೊತ್ತಾಗಿಲ್ಲ ನನಗೆ. ಕೆಲವೊಂದ್ ಟೈಮ್ ಕೆಲವ್ ಸತಿ ಎಲ್ಲ ಫ್ರೀ ಇರ್ತತ್ರಿ, ಕೆಲವೊಂದ್ ಟೈಮ್ ಯಾವಾಗನ ಆಗ್ತಿರ್ತತಲ್ಲ, ಅದ್ ಸ್ವಲ್ಪ ಕೆಲವ್ ಸರ್ತಿ ಭಯ ಪಟ್ಕೊಂಡಾಗ ಕೆಲವೊಂದ್ ಟೈಮು. ಹಾ, ನೀವು ಭಯ ಪಟ್ಕೊಂಡಾಗ ನಿಮಗೆ ಅಲರ್ಜಿ, ಸ್ವಲ್ಪ ಉಸಿರಾಟಕ್ಕೆ ಅಲರ್ಜಿ ಆದಾಗ, ಏರುಪೇರು ಆಗುತ್ತೆ. ಅಲರ್ಜಿ ಆದಾಗ ಹಾ, ಅಲರ್ಜಿ ಆದಾಗ ಸಾಮಾನ್ಯ. ಅಂದ್ರೆ ಡೈಲಿ ಬಹಳ ವರ್ಷದಿಂದ ಎಲ್ಲ ಪ್ರಾಣಾಯಾಮ, ಯೋಗಾಸನ, ಭಸ್ತ್ರಿಕಾ, ಕಪಾಲಭಾತಿ ಮಾಡ್ತಾ ಇದೀನಿ ಮೇಡಮ್. ಹಾ ಹಲೋ, ಹಾ ಹೇಳಿ ಸರ್. ಹಾ, ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ ಅವನ್ನೆಲ್ಲ ಪ್ರಾಣಾಯಾಮ ಮಾಡ್ತಾ ಇದೀನಿ ಮೇಡಮ್. ಅವಾಗ ಮಾಡುವಾಗ ಏನೂ ಇರಲ್ಲ. ಅವು ಏನೂ ಇರಲ್ಲ, ಯಾವಾಗ್ಲೂ ಮಾಡ್ತಾ ಇದೀನಿ ಮೇಡಮ್. ನನಗೆ ಸುಮ್ನ ಭಯ ಹಂಗ ಮತ್ತೆ ಇದಾಕತ್ತೆ. ಕೆಲವ್ ಸರ್ತಿ ಬಸ್ನಾಗ ಹೋದ್ರ ಹೆಚ್ಚಿಗೆ ಹೀಟ್ ಆದ್ರೆ ಉಸಿರಾಟ ತೊಂದ್ರೆ ಆಗೋದು, ಸ್ವಲ್ಪ ಭಯ ಪಟ್ಕೊಳ್ಳೋದು ಹಂಗ ಆಗ್ತದ್ರಿ. ಅದೇ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಇದಾದಾಗ ಅಯ್ಯೋ ಏನಾಗುತ್ತೋ ಅಂದಾಗ ಉಸಿರು ಇದಾಗುತ್ತೆ. ಕಾನ್ಸ್ಟಿಪೇಷನ್ ಇದೆ, ಪೈಲ್ಸ್ ಕಾನ್ಸ್ಟಿಪೇಷನ್. ನಿಮಗೆ ಈಗ ನಿಮ್ಗೆ ಏನು ಬೇಸ್ ಏನ್ ಇವಾಗ ಭಯ ಅನ್ನೋದು ಹೋಗ್ಬೇಕು. ಅಲ್ರಿ, ಇದನ್ನ ಈಗ ಚಕ್ರ ಧ್ಯಾನ ಮಾಡಿದ್ರ ಏನೋ ಅದೇ ಸರ್ ಈಗ ನಿಮಗೆ ಭಯ ಆದಾಗ ಉಸಿರು ತೊಂದರೆ ಕೊಡ್ತಾ ಇದೆ. ಹೌದ್ರಿ. ನಿಮಗೆ ಇವಾಗ ನೀವು ವಾಸಿ ಮಾಡ್ಕೋಬೇಕಾಗಿರೋದು ನಿಮ್ ಉಸಿರಲ್ಲ, ಭಯಾನ ವಾಸಿ ಮಾಡ್ಕೋಬೇಕು. ಹೌದ್ರಿ. ನಿಮ್ಗೆ ಭಯಾನ ವಾಸಿ ಮಾಡ್ಕೊಂಡಾಗ ಯಾವ್ದಕ್ಕೆ ಭಯ ಬರುತ್ತೆ ಹೇಳಿ? ನೀವು ಅದನ್ನ ಯೋಚನೆ ಮಾಡಿ, ಯಾವ್ದಕ್ಕೋಸ್ಕರ ಭಯ ಪಡ್ತಾ ಇದ್ದೀರಾ ನೀವು? ಅಲ್ಲ, ಈ ಚಕ್ರ ಧ್ಯಾನ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಉಸಿರಾಟ ತೊಂದ್ರೆ ಇರೋರು, ತೀವ್ರತರವಾದ ಉಸಿರಾಟ ತೊಂದ್ರೆ ಇರೋರು ಚಕ್ರ ಧ್ಯಾನ ಮಾಡೋದ್ರಿಂದ ಯಾವ್ದಕ್ಕೂ ತೊಂದ್ರೆ ಇಲ್ಲ. ಧ್ಯಾನ ಮಾಡೋದ್ರಿಂದ ಒಳ್ಳೇದೇ. ಈಗ ನಿಮಗೆ ಉಸಿರಾಟ ತೊಂದ್ರೆ ಬರೋದು ನಿಮ್ಗೆ ಭಯ, ಆತಂಕ ಆದಾಗ ಆ ಭಯ ಯಾಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಆ ಭಯನ ಹೋಗ್ಲಾಡ್ಸೋದಿಕ್ಕೆ ಮೂಲ ನೋಡ್ಬೇಕು ನೀವು. ಯಾಕೆ ಭಯ ಆಗ್ತಾ ಇದೆ? ಎಕ್ಸೆಸ್ ಆಫ್ ಹೀಟ್ ಇದೆ, ಪೈಲ್ಸ್ ಕಾನ್ಸ್ಟಿಪೇಷನ್ ಇರೋದ್ರಿಂದ ಆವಾಗ ನಿಮ್ಗೆ ಎಕ್ಸೆಸ್ ಆಫ್ ಹೀಟ್ ಇರೋದನ್ನ ತಂಪು ಮಾಡ್ಕೋಬೇಕು ಬಾಡಿನ. ನೀವು ತಿನ್ನೋ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ನಿಮ್ಮ ಯೋಚನೆಗಳು ಕಡಿಮೆ ಆಗ್ಬೇಕು. ಯಾವಾಗ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ಬಾಡಿ ಹೀಟ್ ಆಗುತ್ತೆ. ನೀವ್ ಯಾವಾಗ ಕೂಲ್ ಆಗಿರ್ತೀರೋ ನಿಮ್ಮ ಬಾಡಿ ಅಷ್ಟು ಹೀಟ್ ಇರಲ್ಲ. ಅಲ್ವಾ ಸರ್? ನಿಮ್ಮ ಬಾಡಿ ಕೂಲ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕು? ನೀವು ಶೀತಲೀಕರಣ ಪ್ರಾಣಾಯಾಮ ಮಾಡ್ಬೇಕು. ಅದನ್ನ ಮಾಡ್ತಾ ಇದ್ದೇನೆ ಮೇಡಮ್. ಸರ್, ನಾವು ಮಾಡ್ತಾ ಇದೀವಿ, ನಮ್ಮ ಬಾಡಿಗೆ ಸಾಕಷ್ಟು ಮಾಡ್ತಾ ಇದೀವಾ? ನಮ್ಮ ಬಾಡಿ ಕೂಲ್ ಆಗೋಷ್ಟು ನಾವು ಮಾಡ್ತಾ ಇದೀವಾ? ನಾವು ಧ್ಯಾನ ಮಾಡ್ತಿದೀವಿ. 10 ನಿಮಿಷ ಮಾಡೋರಿದ್ದಾರೆ, ಒಂದು ವರ್ಷದಿಂದ ಮಾಡೋರಿದೀವಿ, 3 ವರ್ಷದಿಂದ ಮಾಡೋರಿದೀವಿ, 1 ತಿಂಗಳಿಂದ ಮಾಡೋರಿದ್ದಾರೆ. ಅವ್ರವ್ರ ಅನುಭವದ ಮೇಲೆ ಹೋಗ್ತದೆ. ನೀವು ಶೀತಲೀಕರಣ ಹಲ್ಲು ಬಿಗಿ ಹಿಡಿದು ಹಲ್ಲಿನ ಮೂಲಕ ಎಲ್ಲ ಮಾಡಿ ಬಾಡಿ ಕೂಲ್ ಮಾಡ್ಕೊಳ್ತೀವಲ್ಲ, ಕಂಟಿನ್ಯೂ ಮಾಡ್ಲಾ ಸರ್? ಸರ್ ಕೇಳಿಸ್ತಾ ಇದೆಯಾ? ಮೇಡಮ್ ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಅದು ನೀವು ತಿನ್ನುವ ಆಹಾರ ಪದ್ಧತಿಯಲ್ಲಿ ನೀವು ತಿನ್ನುವ
ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮ್ಯಾಮ್. ನಾ ಹೇಳೋದ್ ಹೇಳ್ಬಿಡ್ತೀನಿ ಮೇಡಮ್. ನೀವು ತಿನ್ನುವ ಆಹಾರ ಪದ್ಧತಿಯಲ್ಲಿ ನೀವ್ ಯಾರ ಹತ್ರ ಔಷಧಿ ತಗೊಳ್ತಿದ್ದೀರಾ, ಎಕ್ಸಸ್ ಹೀಟಿಗೆ ತಂಪು ಬಾಡಿನ ತಂಪು ಮಾಡ್ಕೊಳ್ಳಿ, ನಿಮ್ಮ ಬ್ರೈನ್ ಮನಸ್ಸನ್ನ ತಂಪು ಮಾಡ್ಕೊಳ್ಳುವಂತ ಊಟದ ಪದ್ಧತಿ ಚೇಂಜ್ ಮಾಡ್ಕೊಳ್ಳಿ. ಆಲೋಚನೆಗಳು ಜಾಸ್ತಿ ಮಾಡೋದು ಬಿಟ್ಟು ನಿಮ್ಮ ದೇಹವನ್ನ ಮನಸ್ಸನ್ನು ಶಾಂತವಾಗಿಡಲು ಮಾಡ್ಕೊಂಡಾಗ ನಿಮ್ಮ ಪೈಲ್ಸ್ ಖಂಡಿತ ವಾಸಿ ಆಗುತ್ತೆ. ಲಕ್ಷ್ಮಿ ಮ್ಯಾಮ್, ಎಸ್ ಮ್ಯಾಮ್. ಇದಕ್ಕೆ ನೀವು ಇನ್ನೊಂದಿದೆ, ಇದು ಅಶ್ವಿನಿ ಮುದ್ರಾ ಹೇಳ್ಕೊಟ್ಟಿದಾರಾ? ಅದೇ ಅಶ್ವಿನಿ ಮುದ್ರಾ ಯಾವ್ದಾದ್ರು ಯೋಗ ಗುರುಗಳು ಸರ್ ಅಶ್ವಿನಿ ಮುದ್ರಾ ಮಾಡೋದ್ರಿಂದ ನಿಮ್ಮ ಪೈಲ್ಸು ಹೋಗ್ತದೆ. ನೀವು ಸೇವಿಸುವಂತ ಆಹಾರದ ಬಗ್ಗೆನೂ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡಿ, ಖಂಡಿತ ಇದು ವಾಸಿ ಆಗುತ್ತೆ. ಅಲ್ಲ ಲಕ್ಷ್ಮೀಕಾಂತ ಮ್ಯಾಮ್, ಆಕ್ಚುಲಿ ಬೆಳಗಿನ ಇವ್ರು ಅಟೆಂಡ್ ಆದ್ರೆ ಸರ್ ಹತ್ರನು ಕೇಳಿದ್ರೆ ಅವ್ರು ಕರೆಕ್ಟ್ ಮುದ್ರೆಯನ್ನು ಸಹ ಇವರಿಗೆ ಹೇಳ್ಕೊಡ್ತಾರೆ. ಹೌದೌದು ಹೌದು. ಬಹಳ ಆಗುತ್ತೆ. ಆ ಮುದ್ರೆಯನ್ನ ಮಾಡಿದ್ರೆ ಅವ್ರಿಗೆ ಹೀಟ್ ಎಲ್ಲ ಅವರಿಗೆ ರಿಲೀಫ್ ಆಗುತ್ತೆ. ಹೌದು, ಅಶ್ವಿನಿ ಮುದ್ರೆ ಮಾಡ್ತಾ ಇದ್ರೆ ಪೈಲ್ಸ್ಗೆ ಒಳ್ಳೇದು. ನಿಮ್ಮ ಬಾಡಿನ ತಂಪು ಮಾಡ್ಕೋಬೇಕು, ಆಲೋಚನೆಗಳನ್ನ ಕಮ್ಮಿ ಮಾಡ್ಕೋಬೇಕು. ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಇದರಲ್ಲಿ ಪ್ರೋಗ್ರೆಸ್ ಖಂಡಿತ ಸಿಗುತ್ತೆ. ಪ್ರಕಾಶ್ ಸರ್, ಮೇಡಮ್ ಹೇಳಿರೋದು ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಈಗ ಅಶ್ವಿನಿ ಮುದ್ರೆ ಮಾಡ್ಕೊಂಡ್ರೆ ನಿಮ್ಮ ಹೀಟ್ ಎಲ್ಲ ಹೋಗಿ ಕೋಲ್ಡ್ ಆಗಿ ನಿಮ್ಗೆ ಸಲೀಸಾಗತ್ತೆ ಅಂತ. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನೀವು ಬೆಳಗ್ಗೆ ಕ್ಲಾಸ್ ಹಾಜರ್ ಆಗ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಅಕಸ್ಮಾತ್ ಆಗ್ತಿಲ್ಲ ಅಂದ್ರೆ ಬೆಳಗ್ಗೆ ಕ್ಲಾಸ್ 5 ಗಂಟೆಗೆ 5ರಿಂದ 8 ತನಕ ನಡೀತಕ್ಕಂಥ ಕ್ಲಾಸ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಗುರೂಜಿ ಇರ್ತಾರೆ. ನಿಮ್ಮ ಡೌಟ್ಸ್ ನ ಹೇಳ್ಕೊಂಡು ಅವ್ರ ಕಡೆಯಿಂದ ಏನೇ ಪರಿಹಾರನ ತಗೋಬಹುದು. ಪ್ರಕಾಶ್ ಸರ್, ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ನೀವು ಬೆಳಗ್ಗೆ ಕ್ಲಾಸ್ಗೆ ಅಟೆಂಡ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರು ಅಲ್ಲೂ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿಂದನೂ ನಿಮ್ಗೆ ಸಜೆಷನ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದೀನಿ ಸರ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಮೇಡಮ್, ಇನ್ಯಾವುದೂ ಇಲ್ಲ ಹ್ಯಾಂಡ್ ರೈಸ್. ಮಾಸ್ಟರ್ಸ್ ಇನ್ ಯಾರ್ದೇ ಇದ್ರು ಡೌಟ್ಸ್ ಗಳಿದ್ರು ಅಥವಾ ನಿಮ್ ಕ್ವಶನ್ಸ್ ಇದ್ರು ಕೇಳ್ಕೋಬಹುದು. ನಮ್ಮ ಟೈಮ್ ಮುಗ್ದಿದೆ. ಲಕ್ಷ್ಮಿ ಮ್ಯಾಮ್. ಎಸ್ ಮ್ಯಾಮ್. ಎಸ್. ಬಟ್ ಇವತ್ತು ನಮ್ಗೆ ಆಕ್ಚುಲಿ ಇವತ್ತು ನಿಮ್ಮ ಕ್ಲಾಸ್ ಇತ್ತು, ಅದನ್ನ ಹಿಂದೆ ಮುಂದೆ ಮಾಡಿ ಇವತ್ತು ನಾವು ಮಾಲಿನಿ ಮೇಡಮ್ಗೆ ಕೊಟ್ಟಿದ್ದೇವೆ. ಯಾಕಂದ್ರೆ ಅವ್ರು ನಾಳೆ ಟ್ರಾವೆಲ್ ಮಾಡ್ತಾರೆ ಅಂತ. ಸೊ ಬಂಧುಗಳಲ್ಲಿ ವಿನಂತಿ, ಇವತ್ತು ರಾತ್ರಿ ಮಾಲಿನಿ ಸುತ್ತೂರು ಮೇಡಮ್ ಅವ್ರದ್ದು ದೇವಸ್ಥಾನಗಳ ವೈಜ್ಞಾನಿಕತೆ ಬಗ್ಗೆ ಟಾಕ್ ಇದೆ. ದಯಮಾಡಿ ಎಲ್ಲರೂ ಸಹ 9 ಗಂಟೆಯ ಮೊದಲೇ ಜಾಯಿನ್ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ರೇವತಿ ಮ್ಯಾಮ್. ಮಾಸ್ಟರ್ಸ್ ನೈಟ್ ಕ್ಲಾಸ್ಗೆ ಎಲ್ಲರೂ ಸಹ ಮೇಡಮ್ ಕೇಳ್ಕೊಂತ ಇದ್ದಾರೆ. ಮಾಲತಿ ಸುತ್ತೂರ್ ಅವರು ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸಹ ಅವರು ಹೊರಗಡೆಯಿಂದ ಬರ್ತಕ್ಕಂಥ ಮಾಸ್ಟರ್, ಆದ್ರಿಂದ ಅವರನ್ನ ಕಾಯಿಸೋದು ಬೇಡ. ಎಲ್ಲರೂ ಸಹ 5 ನಿಮಿಷ ಮುಂಚಿತವಾಗಿ ಜಾಯ್ನ್ ಆಗಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆದ್ರಿಂದ ಎಲ್ಲರೂ ಸಹ 9 ಗಂಟೆಗೆ 5 ನಿಮಿಷ ಮುಂಚಿತವಾಗಿನೇ ಎಲ್ಲರೂ ಸಹ ಹಾಜರಾಗಿ ಅಂತ ರೇವತಿ ಮೇಡಮ್ ಪರವಾಗಿ ನಾನು ಸಹ ಕೇಳ್ಕೊತಾ ಇದ್ದೀನಿ. ಮಾಸ್ಟರ್, ಎಲ್ಲರೂ ಸಹ 5 ನಿಮಿಷ ಮುಂಚಿತವಾಗಿನೇ ಜಾಯ್ನ್ ಆಗೋಣ. ಇನ್ನೊಂದೇನಂದ್ರೆ ಸ್ಟಾರ್ಟಿಂಗ್ ಮಿಸ್ ಮಾಡ್ಕೊಳ್ತೇವೆ. ಸ್ಟಾರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಫಸ್ಟಿಗೆ ಬೇಸ್ ಹೇಳ್ತಾರಲ್ಲ, ಅದು ಲೇಟ್ ಆಗಿ ಜಾಯಿನ್ ಆದ್ರೆ, ಈಗ ಫಸ್ಟ್ ಟಾಕ್ ಇರುವ ಕಾರಣ ಸ್ವಲ್ಪ 5 ನಿಮಿಷ ಮೊದಲೇ ಜಾಯಿನ್ ಆದ್ರೆ ಅವ್ರೇನ್ ಪ್ರಾರಂಭ ಮಾಡ್ತದೆ ಆ ಮಾಹಿತಿ ಸಹ ನಮ್ಗೆ ಚೆನ್ನಾಗಿ ಸಿಗುತ್ತೆ ಅಂತ. ಎಸ್ ಮ್ಯಾಮ್. ರಮೇಶ್ ಸರ್, ನಿಮ್ದು ಇನ್ನೂ ಕ್ವಶನ್ಸ್ ಇದ್ರೆ ಟೈಮ್ ಮುಗ್ದಿದೆ ಸರ್. ಏನೇ ಇದ್ರು ನಿಮ್ದು ಸಂಕ್ಷಿಪ್ತವಾಗಿರ್ಲಿ ಸರ್. ಕ್ವಶನ್ಸ್ ಏನಾದ್ರು ಇದ್ರೆ. ಮೇಡಮ್, ಒಂದೇ ಒಂದು ಪ್ರಶ್ನೆ. ನಮ್ಮ ಇವಾಗ ಮೇಡಮ್ ಲಕ್ಷ್ಮೀಕಾಂತ ಮೇಡಮ್ ಇದು ಚಕ್ರಧ್ಯಾನ ಮಾಡಿಸ್ತಾರಲ್ಲ, ಅದಕ್ಕೂ ನಮ್ಮ ಹಿಂದಿನ ಜನ್ಮದ್ದು ಕರ್ಮಗಳಿದೆಯಲ್ಲ, ಅದಕ್ಕೆ ಏನು ಕನೆಕ್ಷನ್ ಇದೆ ಅಂತ ಒಂದೇ ಒಂದು ಪ್ರಶ್ನೆ ಅವ್ರು ಕೇಳ್ಬೇಕಾಗಿತ್ತು ಅಷ್ಟೇ. ಸರ್, ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಆಲೋಚನೆಗಳು ಚೇಂಜ್ ಆಗ್ತವ. ಸ್ವಾಧಿಷ್ಠಾನ ಚಕ್ರದ ಮೇಲೆ ನಮ್ಮ ಮೋಹ ಕಾಮ ಏನಿದೆ ಅರಿಷಡ್ ವರ್ಗಗಳು ಹೋಗುತ್ತಾ? ಮೋಹ ಕಾಮ ಲೋಭ ಮದ ಮಾತ್ಸರ್ಯ ಎಲ್ಲ ಹೋಗುತ್ತಾ? ನೀವು ಅನಾಥದ ಮೇಲೆ ಮಾಡೋದ್ರಿಂದ ನಿಮ್ಗೆ ಪ್ರೀತಿ ಪ್ರೇಮ, ಎಲ್ಲರನ್ನು ಪ್ರೀತಿಸ್ಬೇಕು, ಎಲ್ಲರನ್ನು ಒಂದೇ ತರ ನೋಡ್ಬೇಕು, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋ ನಿಮ್ಮ ದ್ವೇಷ ಏನಿದೆ, ಮನಸ್ತಾಪಗಳೇನಿದೆ ಹೋಗ್ತಾ ಇರ್ತವ. ನಮ್ಮ ಕರ್ಮಗಳನ್ನ ನಾವು ಬೇರೆಯವ್ರನ್ನ ದ್ವೇಷಿಸೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ, ಬೈಯೋದ್ರಿಂದ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರ್ತದ. ನಮ್ಮ ಕರ್ಮಗಳು ಕಳ್ಕೊಂಡು ಹೋಗ್ತಾ ಇರ್ತೀವ. ಅಲ್ಲ, ಬಟ್ ಹಿಂದಿನ ಜನ್ಮದ್ ಮಾಡಿರೋ ಕರ್ಮಗಳು ಏನಾದ್ರು ಅದಕ್ಕೂ ಏನಾದ್ರು ಹಿಂದಿನ ಜನ್ಮದಲ್ಲಿ ಎಷ್ಟು ಮಾಡಿದೀವೋ ನಮಗ್ ಗೊತ್ತಿಲ್ಲಲ್ಲ. ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ. ಈ ಜನ್ಮದಲ್ಲಿ ಏನೇನ್ ಮಾಡಿದೀವೋ ನಮಗ್ ಗೊತ್ತಿಲ್ಲ. ನಾವು ಮಾಡಿದೀವಿ, ಬಟ್ ಅದ್ರ ಫಲ ಎಷ್ಟಿದೆ ಅಂತ ನಮಗ್ ಗೊತ್ತಿಲ್ವಲ್ಲ. ಹೌದು. ಬಟ್ ಈಗ ನಾವು ಒಳ್ಳೆ ಕಾರ್ಯಗಳ
ಬಟ್ ಈಗ ಅವೆಲ್ಲ ಕಮ್ಮಿ ಮಾಡ್ಕೊಂಡು ಹೋಗೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ, ಬೈಯೋದ್ರಿಂದ, ಶಾಪಗಳು ಹಾಕೋದ್ರಿಂದ, ಕೆಟ್ಟ ಕೆಲಸ ಮಾಡೋದ್ರಿಂದ, ಇನ್ನೊಬ್ಬರು ನೋಡಿದ್ರೆ ಅಸಹ್ಯ ಪಡೋದನ್ನೆಲ್ಲ ನಾವು ಈ ಧ್ಯಾನದಿಂದ ಕಡಿಮೆ ಮಾಡ್ತಾ 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 ಸಂಚಿತ ನಮ್ಗೆ ಈ ಜನ್ಮದೋ ಹಿಂದಿನ ಜನ್ಮದಲ್ಲೋ ನಮಗ್ ಗೊತ್ತಿಲ್ಲ, ಕಡಿಮೆ ಆಗ್ತಾ ಹೋಗ್ಲಿ ಅಂತ ತಾನೆ ನಾವು ಭಾವನೆ ಮಾಡ್ಕೊಂಡು ಮಾಡೋದು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕನೆಕ್ಷನ್ ಖಂಡಿತ ಇದೆ ಸರ್. ಮೈಂಡ್ ನೀವ್ ಹೇಳ್ದಂಗೆ ಮೈಂಡ್ ಒಂಥರ ತಿಳಿ ಆದಂಗ ಹೋಗುತ್ತೆ. ಮೈಂಡ್ ಏನಾಗುತ್ತೆ ಗೊತ್ತಾ, ಆಗ್ತಾ ಆಗ್ತಾ ವಯಸ್ಸಾಗ್ತಾ ಆಗ್ತಾ ಒಂಥರ ತಿಳಿ ಆದಂಗ ಆಗುತ್ತೆ. ನಮ್ಗೆ ಯಾವ್ದ್ರ ಬಗ್ಗೆನೂ ಒಂಥರ ವ್ಯಾಮೋಹ ಇರಲ್ಲ. ವ್ಯಾಮೋಹದಿಂದ ಆಚೆ ಕಡೆ ಬರ್ತಾ ಇದೀವಲ್ಲಪ್ಪ ಅನ್ಸುತ್ತೆ ನಮ್ಗೆ. ಯಾವ್ದು ಬೇಡಪ್ಪ, ಇದು ಈ ಒಂದು ಸ್ಥಿತಿನಲ್ಲೇ ನಾವ್ ಇದ್ಬಿಡೋಣ ಅನ್ಸುತ್ತೆ. ರಮೇಶ್ ಸರ್, ಧ್ಯಾನ ಮಾಡೋರ್ಗು ಧ್ಯಾನ ಮಾಡದೇ ಇರೋರ್ಗುನು ತುಂಬಾ ವ್ಯತ್ಯಾಸ ಇದೆ. ಈಗ ನಾವು ಧ್ಯಾನ ಮಾಡಕ್ ಮುಂಚಿನ ಹೇಗಿದ್ವು, ಧ್ಯಾನ ಮಾಡೋದ್ರಿಂದ ಎಷ್ಟು ಬದಲಾವಣೆ ಆಗಿದೀವಿ ಅನ್ನೋದು, ಯಾವ ಜನ್ಮದಪ್ಪ ಈ ಕರ್ಮ ಅಂತ ಅನ್ಕೊಳ್ತಾ ಇರ್ತೀವಿ. ಅಟ್ಲೀಸ್ಟ್ ಹೋಗ್ತಾ 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 ಇದೆಲ್ಲ ಕಡಿಮೆ ಆಗಿ ಕಳೆದು ನಮ್ಗೆ ಅಟ್ಲೀಸ್ಟ್ ಮುಕ್ತಿ ಸಿಗ್ಲಿ ಅಂತ ನಾವು ಹೋಗ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಪಾಪ ನಿಮ್ ಟೈಮು. ಇಲ್ಲ ಸರ್, ಇದು ನನಗೆ ಒಂದು ಏನು ಮೇಡಮ್ ಒಂದ್ ನಿಮಿಷ, ರೇವತಿ ಮೇಡಮ್ ರಮೇಶ್ ಸರ್ಗೆ ಆನ್ಸರ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಮಾಡಿ ಮೇಡಮ್. ರಮೇಶ್, ಹೇಳಿ ಮೇಡಮ್. ನಾವೀಗ ಎಲ್ಲ ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಅದರೊಟ್ಟಿಗೆ ಏನ್ ಹೇಳಿದ, ಅಲ್ಲಿ ಇದ್ದ ಸಮಸ್ಯೆಯನ್ನು ಸಹ ನಾವು ಹೋಗ್ಲಾಡ್ಸ್ಕೊಳಕ್ಕೆ ಇದನ್ನ ಮಾಡೋದು. ಈ ಸಮಸ್ಯೆ ಸರ್, ಇದೆಲ್ಲ ನಮ್ಮ ಕರ್ಮ. ಅದನ್ನ ಕಳ್ಕೊಳ್ಳಕ್ಕೆ ನಾವು ಇವಾಗ ಚಕ್ರ ಧ್ಯಾನ ಮಾಡ್ಕೊಂಡು ಅದರಿಂದ ಮುಕ್ತಿಯನ್ನ ತಗೊಳ್ಳೋದು. ಓಕೆ ಸರ್? ಇದಕ್ಕೂ ಕರ್ಮಕ್ಕೂ ಈ ಚಕ್ರ ಧ್ಯಾನಕ್ಕೂ 100% ಕನೆಕ್ಟಿವಿಟಿ ಇದ್ದೇ ಇದೆ. ಅಂದ್ರೆ ಮೇಡಮ್, ನಾನು ರೇವತಿ ಮ್ಯಾಮ್, ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ಧ್ಯಾನ ಮಾಡೋದ್ರಿಂದ ಇನ್ನ ಬೇಗ ಕರ್ಮ ಕಳಿಯುತ್ತೆ ಅಂತ ಅಲ್ವಾ? ಪ್ರತಿ ಒಂದು ಮಾಡಿದಾಗ ನೋವುಗಳು ಕಡಿಮೆ ಆಗ್ತಾ ಬರ್ತಾವಲ್ಲ, ಅದು ನಾವು ಕಳ್ಕೊಳ್ಳತಕ್ಕಂಥದ್ದು. ಓಕೆ ಓಕೆ, ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದೀನಿ ರಮೇಶ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ಇನ್ಯಾವುದೋ ಹ್ಯಾಂಡ್ ರೈಸ್ ಇಲ್ಲ ಮ್ಯಾಮ್, ಹಾಗಾಗಿ ಕಾರ್ಯಕ್ರಮವನ್ನ ಮಾಸ್ಟರ್ಸ್, ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ತುಂಬಾ ಬ್ಯುಸಿ, ಅವ್ರದ್ದು ಶನಿವಾರನೇ ಆಗ್ಬೇಕಿತ್ತು ಕ್ಲಾಸು, ಹಾಗಾಗಿ ಅವತ್ತು ಬ್ಯುಸಿ ಇದ್ರು, ಇವತ್ತು ಸಹ ಅವರು ಬ್ಯುಸಿ ಇದ್ರು. ಆದ್ರೂ ಸಹ ಮಾತು ಕೊಟ್ಬಿಟ್ಟಿದೀನಿ, ಮೊನ್ನೆನೂ ಬಂದು ನಾನು ಮಾಡ್ಸಕ್ಕಾಗ್ಲಿಲ್ಲ, ಇವತ್ತು ಮಾತು ಕೊಟ್ಟಿದ್ದೀನಿ ಅನ್ನೋದಕ್ಕೋಸ್ಕರ ಅವ್ರು ಎಲ್ಲಾ ಕೆಲ್ಸಗಳನ್ನ ಬಿಟ್ಟು ನಮಗೋಸ್ಕರ ಬಂದು ಚಕ್ರ ಧ್ಯಾನವನ್ನ ಅವರು ಅತ್ಯುತ್ತಮವಾಗಿ ಮಾಡಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಿಮ್ಮೆಲ್ಲರ ಪರವಾಗಿ, ಆಗ ಈ ವೇದಿಕೆಯ ಪರವಾಗಿ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧಳಾಗಿರ್ತೀನಿ. ಥ್ಯಾಂಕ್ ಯು ಆಲ್. ಇದೇ ತರ ಇನ್ನು ನಿಮ್ ಕ್ಲಾಸಸ್ ನಮ್ಗೆಲ್ಲ ಬರ್ತಾ ಇರ್ಲಿ ಮೇಡಮ್. ಹೆಚ್ಚು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಸಹ ಬಂದು ಕೊಟ್ಟಿದ್ದೀರಾ. ನೀವು ಬಿಸಿ ಇದ್ದೀರಾ ಅಂತ ಗೊತ್ತು, ಆದ್ರೂ ನಿಮ್ ಕ್ಲಾಸ್ಗಳು ಮಿಸ್ ಮಾಡ್ಕೊಳಕ್ ಆಗಲ್ಲ ಮೇಡಮ್. ನಿಮ್ ಕ್ಲಾಸ್ಗಳು ಬರ್ತಾ ಇರ್ಲಿ ಅಂತ ಕೇಳ್ಕೊತೀನಿ. ಖಂಡಿತ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಇಲ್ಲಿಯ ತನಕ ನೀವು ಸಹ ಸಾವಧಾನದಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀರಾ ಮಾಸ್ಟರ್. ನಿಮ್ಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೇನೆ ನಾವೆಲ್ಲ ಈ ಧ್ಯಾನ ಮತ್ತು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಿಮ್ಗೂ ಸಹ ಎಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.